ಈ ದೇಶದಲ್ಲಿ ಕಲ್ಲಿದ್ದಲು ಹಗರಣ ಮಾಡಿದ್ದಾರೆ, ಷೇರು ಮಾರುಕಟ್ಟೆ ಹಗರಣ ಮಾಡಿದ್ದಾರೆ, ಭೂ ಹಗರಣ ಮಾಡಿದ್ದಾರೆ. ಆದರೆ ಈ ಎಲ್ಲ ಹಗರಣಗಳಿಂದ ಅವರು ಬಚಾವಾಗಿದ್ದಾರೆ. ಈಗ ವಿದ್ಯುತ್ ಹಗರಣದಲ್ಲಿ ಅಮೆರಿಕದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಅದು ಏನಾಗ್ತದೆ ಅಂತಕ್ಕಂಥದ್ದು ಇನ್ನು ಸ್ವಲ್ಪ ದಿನಕ್ಕೆ ನಮಗೆ ಗೊತ್ತಾಗ್ತದೆ. 2008 ನವೆಂಬರ್ 26ರಂದು ಮುಂಬೈನ ತಾಜ್ ಹೋಟೆಲ್ ಮೇಲೆ ಉಗ್ರರ ದಾಳಿ ನಡೀತದೆ. ಅದೇ ಹೋಟೆಲ್ನಲ್ಲಿ ಅವತ್ತು ಅದಾನಿ ಇದ್ದರು. ಕೂದಲೆಳೆಯಿಂದ ಆ ಉಗ್ರರಿಂದ ಅವರು ಬದುಕಿ ಉಳಿದಿದ್ದಾರೆ. ಸಾವಿರಾರು ಜನರಿಗೆ ಸಿಗದಿರ್ತಕ್ಕಂಥ ಫೇವರಬಲ್ಲು ಕಾನೂನು ಬಾಹಿರ ಚಟುವಟಿಕೆಗಳು ಅದಾನಿ ಸಿಗ್ತವೆ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರು. CBI NDTV ಮೇಲೆ ದಾಳಿ ಮಾಡಿತು. ಆನಂತರ ಅದಾನಿ NDTVಯನ್ನು ಖರೀದಿ ಮಾಡಿದ್ರು. CBI ಅಂಬುಜಾ ಸಿಮೆಂಟ್ ಕಂಪ್ನಿ ಮೇಲೆ ದಾಳಿ ಮಾಡ್ತು. ಅದಾದಮೇಲೆ ಅದಾನಿ ಅಂಬುಜಾ ಸಿಮೆಂಟ್ ಕಂಪ್ನಿನೂ ಕೂಡ ಖರೀದಿ ಮಾಡಿದ್ರು. ED GVK ಕಂಪ್ನಿ ಮೇಲೆ ದಾಳಿ ಮಾಡ್ತು. ಅದಾದ ಒಂದೇ ತಿಂಗಳಲ್ಲಿ ಏನು GVK ಕಂಪ್ನಿ ಮುಂಬೈನ ಒಂದು ವಿಮಾನ ನಿಲ್ದಾಣದ ನಿರ್ವಹಣೆಯನ್ನು ಮಾಡ್ತಾಯಿತ್ತು, ಆ ನಿರ್ವಹಣೆ ಅದಾನಿ ಪಾಲಾಯಿತು. ಇದೇ ರೀತಿ IT ಇಲಾಖೆ, ಆದಾಯ ತೆರಿಗೆ ಇಲಾಖೆ ಕ್ವಿಂಟ್ ಅಂತಕ್ಕಂಥ ಒಂದು ಮಾಧ್ಯಮ ಸಂಸ್ಥೆಯ ಮೇಲೆ ದಾಳಿ ಮಾಡ್ತು. ಅದಾನಿ ಕ್ವಿಂಟ್ನು ಕೂಡ ಖರೀದಿಸಿದ್ರು. ಇದೇ ಆದಾಯ ಇಲಾಖೆ ನೆಲ್ಲೂರು ಕೃಷ್ಣಪಟ್ಟಂ ಪೋರ್ಟ್ ಆಡಳಿತ ಮಂಡಳಿಯ ಮೇಲೆ ದಾಳಿ ಮಾಡ್ತು. ಅದಾದಮೇಲೆ ಆ ಕೃಷ್ಣಪಟ್ಟಂ ಪೋರ್ಟ್ ಕೂಡ ಅದಾನಿ ಪಾಲಾಯಿತು. ಹಾಗಾದರೆ CBI, IT, ED ಇರ್ತಕ್ಕಂಥದ್ದು ಅದಾನಿ ಪರವಾಗೋ ಅಥವಾ ಈ ದೇಶದ ಪರವಾಗಿಯೋ? ಈ ಪ್ರಶ್ನೆ ಎಲ್ರಿಗೂ ಬಂದೇ ಬರ್ತದಲ್ವಾ? ಈಗ ಎರಡನೇ ಉದಾಹರಣೆ, ಮೋದಿ ಶ್ರೀಲಂಕಾಕ್ಕೆ ಹೋದರು. ರಾಜಪಕ್ಷೆಗೆ ಒತ್ತಡ ತಂದು ವಿಂಡ್ ಪ್ರಾಜೆಕ್ಟ್ನ ಅದಾನಿಗೆ ಕೊಡಿಸಿದ್ರು. ಇದೇ ಮೋದಿಯವರು ಬಾಂಗ್ಲಾದೇಶಕ್ಕೆ ಹೋದರು. ಬಾಂಗ್ಲಾದೇಶದ ವಿದ್ಯುತ್ ಸರಬರಾಜು ಖರೀದಿಯ ಒಂದು ಗುತ್ತಿಗೆಯನ್ನು ಅದಾನಿಗೆ ಕೊಡಿಸಿದ್ರು. ಮೋದಿಯವರು ಇಸ್ರೇಲ್ಗೆ ಒಂದು ಪ್ರಭಾವವನ್ನು ಬೀರಿ ಅಲ್ಲಿನ ಸಶಸ್ತ್ರ ಪೂರೈಕೆ ಡೀಲನ್ನು ಅದಾನಿ ಅವರಿಗೆ ಕೊಡಿಸಿದ್ರು. ಮೋದಿಯವರು ಆಸ್ಟ್ರೇಲಿಯಾಗೆ ಹೋದರು. ಅಲ್ಲಿನ ಗಣಿ ಒಪ್ಪಂದವನ್ನು ಅದಾನಿ ಕೊಡಿಸಿದ್ರು. ಮೋದಿಯವರು ಹೇಳಿದ್ದಕ್ಕೇನೆ SBI ಅದಾನಿಗೆ 40,000 ಕೋಟಿ ರೂಪಾಯಿ ಸಾಲವನ್ನು ಕೊಟ್ಟಿದೆ. ಹಾಗಾದರೆ ಮೋದಿಯವರು ಇದನ್ನೆಲ್ಲ ಮಾಡ್ತಾ ಇರೋದು ಏಕೆ? ಆದರೆ ಅದಾನಿ ಇಷ್ಟೆಲ್ಲ ಹಣವನ್ನು ಯಾಕೋಸ್ಕರ ಸಂಗ್ರಹಿಸ್ತಾ ಇದ್ದಾರೆ? ಎಲ್ಲಕ್ಕಿಂತ ಮುಖ್ಯವಾಗಿ ಅದಾನಿ ಬಗ್ಗೆ ನೀವು ಯಾಕೆ ತಿಳ್ಕೊಳ್ಬೇಕು? ಆತ್ಮೀಯರೇ, ಸ್ನೇಹಿತರೆ, ಗೌತಮ್ ಅದಾನಿ ಅಂತಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿನೂ ಅಲ್ಲ, ಯಾವ ರಾಜ್ಯದ ಮುಖ್ಯಮಂತ್ರಿನೂ ಅಲ್ಲ, ಕನಿಷ್ಠ ಸಚಿವರು ಕೂಡ ಅಲ್ಲ. ಆದ್ರೂ ಅವ್ರಿಗೂ ನಮಗೂ ಏನು ಸಂಬಂಧ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆದರೆ ವಾಸ್ತವ ಏನಪ್ಪ ಅಂತಂದರೆ, ನಮ್ಮ ದೇಶದ ಜನರ ಅವಿಭಾಜ್ಯ ಅಂಗವಾಗಿ ಇವತ್ತು ಗೌತಮ್ ಅದಾನಿ ಬಂದು ನಿಂತಿದ್ದಾರೆ. ನಮ್ಮ ದೇಶದ ನಿರುದ್ಯೋಗಕ್ಕೂ ಗೌತಮ್ ಅದಾನಿಗೂ ಸಂಬಂಧ ಇದೆ. ನಿಮಗೆ ಯಾವುದಾದ್ರು ಬ್ಯಾಂಕ್ಗಳಲ್ಲಿ ಸಮರ್ಪಕವಾಗಿ ಸಾಲ ಕೊಡ್ತಾ ಇಲ್ಲ ಅಂತಂದರೆ ಅದಕ್ಕೆ ಅದಾನಿ ಕಾರಣ. ನೀವು ಕರೆಂಟ್ ಬಿಲ್ ಕಟ್ತಿರಲ್ಲ, ಆ ಬಿಲ್ ಎಷ್ಟಿರಬೇಕು ಅಂತಕ್ಕಂಥದ್ದನ್ನ ಇವತ್ತು ಅದಾನಿ ತೀರ್ಮಾನ ಮಾಡ್ತಾರೆ. ನಿಮ್ಮ ಮನೆ ಕಟ್ಟುವಾಗ ಬಳಸ್ತಿರಲ್ಲ ಸಿಮೆಂಟು, ಅದರ ಬೆಲೆ ಕೂಡ ಇವತ್ತು ಅದಾನಿ ತೀರ್ಮಾನ ಮಾಡ್ತಾರೆ. ನೀವು ಹೋಗ್ತಕ್ಕಂಥ ಫ್ಲೈಟ್ನ ಏರ್ ಟಿಕೆಟು ಅದಾನಿ ತೀರ್ಮಾನ ಮಾಡ್ತಾರೆ. ನೀವು ಶೇರ್ ಮಾರ್ಕೆಟಲ್ಲಿ ಹಣ ಹೂಡಿಕೆ ಮಾಡಿದ್ದೀರಿ, ಅದು ನಿಮಗೆ ಲಾಸ್ ಆಗುತ್ತಾ ಅಥವಾ ಲಾಭ ತಂದುಕೊಡ್ದು ಅನ್ನೋದನ್ನ ಇವತ್ತು ಅದಾನಿ ತೀರ್ಮಾನ ಮಾಡ್ತಾರೆ. ಆ ರೀತಿಯಾಗಿ ನಮ್ಮ ಭಾರತದ ಒಂದು ಆರ್ಥಿಕತೆಯ ದೊಡ್ಡ ಸಾಮ್ರಾಜ್ಯವನ್ನು ಅದಾನಿ ಕಟ್ಕೊಂಡಿದ್ದಾರೆ. ಅದಾನಿಗೆ ಲಾಭ ಆದರೆ ನಮಗೆ ನಷ್ಟ ಆಗ್ತಿದೆ ಅಂತ ಅರ್ಥ. ಇದು ಏಕೆ, ಹೇಗಾಯಿತು, ಇದಕ್ಕೆಲ್ಲ ಯಾರು ಕಾರಣ, ಇದರಿಂದ ಹೊರಬರೋದು ಏನು ಅಂತಕ್ಕಂಥದ್ದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಬೇಕಾಗಿದೆ. ಆತ್ಮೀಯರೇ, ಅದಾನಿ ಥರದ ಕ್ರೋನಿ ಕ್ಯಾಪಿಟಲಿಸ್ಟ್ರು ಅಂದರೆ ಬರೀ ಬಂಡವಾಳಶಾಹಿಗಳೆಲ್ಲ ಇವರು. ಅಂದರೆ ಇವರು 100 ಕೋಟಿ 1000 ಕೋಟಿಯಲ್ಲಿ ವ್ಯವಹಾರ ಮಾಡೋದಲ್ಲ, ಲಕ್ಷಾಂತರ ಕೋಟಿ ರೂಪಾಯಿಯ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸ್ಕೊಂಡಿದ್ದಾರೆ. ಇಂಥವರು ಇವಾಗ ಎಲ್ಲಿಗಪ್ಪ ಬಂದಿದ್ದಾರೆ ಅಂದರೆ, ಭಾರತದ ಯಾವ ರಾಜ್ಯಗಳಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರಬೇಕು ಅಂತಕ್ಕಂಥದ್ದನ್ನ ಜನ ತೀರ್ಮಾನ ಮಾಡಲ್ಲ, ಬದಲಿಗೆ ಅದಾನಿ ಅಂಬಾನಿ ಥರದ ಕೆಲವೇ ವ್ಯಕ್ತಿಗಳು ತೀರ್ಮಾನ ಮಾಡ್ತಾರೆ. ಇದು ಉದಾಹರಣೆ ನೀವೇ ನೋಡಿರ್ಬೋದು. 2020ನೇ ಇಸ್ವಿನಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಸರ್ಕಾರ ಇತ್ತು. ಕಾಂಗ್ರೆಸ್ಸು, NCP ಮತ್ತು ಶಿವಸೇನೆ 3 ಸೇರಿ ಸರ್ಕಾರವನ್ನು ನಡೆಸ್ತಾ ಇದ್ರು. ಆದರೆ ಅದಾನಿ ಅವರು ಒಂದು ಮೀಟಿಂಗ್ ಕರೆದ್ರು. ಆ ಮೀಟಿಂಗಲ್ಲಿ ಶಿವಸೇನೆಯ ಕೆಲವು ಶಾಸಕರು ಮತ್ತು NCPಯ ಕೆಲವು ಶಾಸಕರನ್ನು ಸೇರಿಸಿ, ನೋಡಿ ಈ ಸರ್ಕಾರ ಬಿಡಿಸಬೇಕು ಮತ್ತು BJP ಜೊತೆ ಸೇರಿ ಹೊಸ ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ಅದಾನಿ ಆಜ್ಞೆ ಕೊಟ್ಟರು. ಅದೇ ಥರ 2020ನೇ ಇಸ್ವಿನಲ್ಲಿ ಮಹಾ ವಿಕಾಸ್ ಅಘಾಡಿ ಸರ್ಕಾರ ಪತನವಾಯಿತು ಮತ್ತು ಮಹಾಯುತಿ ಅಂತಕ್ಕಂಥ BJP, ಏಕನಾಥ್ ಶಿಂದೆ, ಶಿವಸೇನೆ ಸೇರ್ಕೊಂಡು ಸರ್ಕಾರವನ್ನು ಮಾಡಿದ್ರು. ಇದು ಬರೀ ಮಹಾರಾಷ್ಟ್ರ ಒಂದು ಕಥೆಯಲ್ಲ, ಇಡೀ ದೇಶದ ಹಲವು ರಾಜ್ಯಗಳ ರಾಜಕೀಯವನ್ನು ನಿರ್ಧರಿಸ್ತಾ ಇದ್ದಾರೆ ಈ ಗೌತಮ್ ಅದಾನಿ. ಎರಡನೇದು ಮುಖ್ಯವಾಗಿ
ನೀವೆಲ್ಲರೂ ಕೂಡ 2018ರಲ್ಲಿ ತೆರೆ ಕಂಡಂಥ ಕಾಲಾ ಸಿನಿಮಾ ನೋಡಿರ್ಬೋದು. ರಜನಿಕಾಂತ್ ಹೀರೋ ಆಗಿರ್ತಕ್ಕಂಥ ರಂಜಿತ್ ಆ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಮುಂಬೈಯ ಧಾರಾವಿ ಸ್ಲಮ್ನಲ್ಲಿರ್ತಕ್ಕಂಥ ಒಂದು ಕತೆ ಅದು. ಅಲ್ಲಿನ ಜನರನ್ನ ಎತ್ತಂಗಡಿ ಮಾಡಿ ಆ ಭೂಮಿಯನ್ನು ಲಪ್ಟಾಯಿಸಲಿಕ್ಕೆ ಒಬ್ಬ ಕರಪ್ಟ್ ಪೊಲಿಟಿಷಿಯನ್ ಪಾತ್ರ ಬರ್ತದೆ. ಆ ಹರಿದೇವ್ ಅಭಯಂಕರ್ ಅಂತಕ್ಕಂಥ ಪಾತ್ರದ ಹೆಸರು. ಇವತ್ತು ಅದೇ ಪಾತ್ರವನ್ನು ಗೌತಮ್ ಅದಾನಿ ಮಾಡ್ತಾ ಇದ್ದಾರೆ. ಆ ಸಿನಿಮಾ ಬಂದು 6 ವರ್ಷಗಳ ನಂತರ ಅದು ಯಥಾಸ್ಥಿತಿಯಾಗಿ ಇವತ್ತು ಮುಂಬೈನಲ್ಲಿ ಜಾರಿ ಆಗ್ತಾ ಇದೆ. ಮುಂಬೈನ ಧಾರಾವಿಯಲ್ಲಿ ವಾಸಿಸ್ತಕ್ಕಂಥ ಸ್ಲಮ್ ಜನರನ್ನು ಎತ್ತಂಗಡಿ ಮಾಡಿ ಅಂಥ ಒಂದು ಪ್ರೈಮ್ ಜಾಗದಲ್ಲಿರ್ತಕ್ಕಂಥ ಜಾಗವನ್ನು ಅದಾನಿಗೆ ದಾರಿ ಕೊಡಲಿಕ್ಕೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ತುದಿಗಾಲಲ್ಲಿ ನಿಂತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಯೇ 2024ರ ಮಹಾರಾಷ್ಟ್ರ ಚುನಾವಣೆಯಲ್ಲಿ BJP, NCP ಮತ್ತು ಅಜಿತ್ ಪವಾರ್, ಏಕನಾಥ್ ಶಿಂದೆ ಅವರ ಬಣ ಗೆದ್ದು ಅಧಿಕಾರಕ್ಕೆ ಬಂದಿದೆ ಅಂದರೆ ಮುಂದೆ ಅಲ್ಲೇನಾಗ್ತದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಊಹಿಸ್ಕೊಳ್ಬೋದು. ಅಷ್ಟಕ್ಕೂ ಈ ಅದಾನಿ ಹೆಂಗೆ ಬಂದ, ಹೇಗೆ ಹುಡ್ತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. 2013ರಲ್ಲಿ ಅದಾನಿ ತನ್ನ ಮಗನ ಮದುವೆಯನ್ನು ಗೋವಾದಲ್ಲಿ ಹಮ್ಮಿಕೊಂಡಿದ್ರು. ಮಾಮೂಲಿ ನಿಮಗೆಲ್ಲ ಗೊತ್ತಿದೆ, ಈ ಥರ ದೊಡ್ಡ ಬಿಸ್ನೆಸ್ ಮೆನ್ನು ಅವನ ಮಗನ ಮದುವೆಯಲ್ಲಿ ಅತಿಥಿಗಳ ಪಟ್ಟಿಯಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು, ಬ್ಯಾಂಕರ್ಗಳು, ಇನ್ವೆಸ್ಟರ್ಗಳು ಇವರೆಲ್ಲ ಇದ್ದರು. ಅವರೆಲ್ಲರೂ ಕೂಡ ಬಂದರು, ರಿಸೆಪ್ಷನಲ್ಲಿ ಭಾಗವಹಿಸಿದ್ರು, ಆಶೀರ್ವಾದ ಮಾಡಿ ಹೊರಟೋದ್ರು. ಆದರೆ ಒಬ್ಬ ವ್ಯಕ್ತಿ ಮಾತ್ರ 2-3 ದಿನ ನಡೆದಂಥ ಇಡೀ ಮದುವೆಯಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ರು. ಎಲ್ಲ ಚಟುವಟಿಕೆಗಳನ್ನ ನೋಡ್ಕೊಂಡ್ರು. ಒಂಥರ ಆ ಹುಡುಗನೋ ಅಥವಾ ಹುಡುಗಿಯೋ ಚಿಕ್ಕಪ್ಪನೋ ಪ್ರೀತಿ ಪಾತ್ರನೋ ಇರೋ ರೀತಿಯಲ್ಲಿ 2-3 ದಿನ ಮದುವೆನ ಎಂಜಾಯ್ ಮಾಡೋದ್ರು. ಅವ್ರು ಯಾರಪ್ಪ ಅಂತಂದರೆ ಅಂದಿನ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂಥ ನರೇಂದ್ರ ಮೋದಿಯವರು. ನಿಮಗೆಲ್ಲ ಗೊತ್ತಿದೆ, 2014ರ ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ ಅವರು ಗೆದ್ದು ಪ್ರಧಾನಿ ಆಗ್ತಾರೆ. ಅದಕ್ಕೆ ಜಸ್ಟ್ 1 ವರ್ಷ ಮುಂದೆ ನಡೆದಂಥ ಈ ಮದುವೆನಲ್ಲಿ ಅವರು ಯಾವ ಚುನಾವಣೆಯ ಚಿಂತೆ ತಕರಾರು ಏನೂ ಇಲ್ಲದೆ ಅದಾನಿ ಮಗನ ಮದುವೆನಲ್ಲಿ ಭಾಗವಹಿಸಿದ್ರು ಅಂತಂದರೆ 2-3 ದಿನಗಳ ಕಾಲ ಅದಾನಿಗೂ ಮೋದಿಗೂ ಯಾವ ಥರ ನೆಕ್ಸಸ್ ಇದೆ, ಅವರಿಬ್ಬರ ಸಂಬಂಧ ಎಷ್ಟು ಗಟ್ಟಿಯಾದ್ದು ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೋದು. ಅಂದು ಗೌತಮ್ ಅದಾನಿಯವರು ಅಂದಾಜು $2.8 ಶತಕೋಟಿ ಮೌಲ್ಯದೊಂದಿಗೆ ಪ್ರಪಂಚದ 609ನೇ ಸ್ಥಾನದಲ್ಲಿದ್ದರು. ಪ್ರಪಂಚದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ 609ನೇ ಸ್ಥಾನದಲ್ಲಿದ್ದರು. ಆಗ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿ ಇಡೀ ಅದಾನಿಯ ಬಿಸ್ನೆಸ್ಸು ಗುಜರಾತ್ ತುಂಬ ವ್ಯಾಪಿಸಿಕೊಂಡಿತ್ತು, ಗುಜರಾತ್ನಲ್ಲೇ ಕೇಂದ್ರೀಕೃತ ಆಗಿತ್ತು. ಅದಾದ ನಂತರ ಮೋದಿಯವರು ಏನೆಲ್ಲ ಹೆಲ್ಪ್ಗಳನ್ನ ಅದಾನಿಗೆ ಮಾಡಿದ್ರು, ಅಡ್ಡದಾರಿಗಳ ಮೂಲಕ ಏನು ಕಾನೂನು ಬಾಹಿರವಾಗಿ ಅವರಿಗೆ ಸಹಾಯ ಮಾಡಿದ್ರು, ಅದರಿಂದ ಅದಾನಿ ಚೆನ್ನಾಗಿ ಬೆಳೆದು ಬಂದರು. 2014ರಲ್ಲಿ ಮೋದಿ ಪ್ರಧಾನಮಂತ್ರಿ ಆದರು. 10 ವರ್ಷ ಆಗಿದೆ ಈಗ ಅದಾನಿ ಎಲ್ಲಿದಪ್ಪ ನೋಡಿದ್ರೆ, ಅದಾನಿ 2014ಕ್ಕೂ ಇವಾಗೂ ಅವರ ಆಸ್ತಿಯ ಪಟ್ಟು 100 ಪಟ್ಟು ಹೆಚ್ಚಳ ಆಗಿದೆ. ಆವಾಗ ಗುಜರಾತ್ನಲ್ಲಿ ಮಾತ್ರ ಅವರ ಹೆಚ್ಚಿನ ಒಂದು ಆಸ್ತಿಗಳು, ಅವರ ವ್ಯವಹಾರ ಇತ್ತು. ಆದರೆ ಇವತ್ತು ಇಡೀ ಭಾರತದಾದ್ಯಂತ ಅದಾನಿಯ ಆಸ್ತಿಗಳು, ವ್ಯವಹಾರಗಳು ಹರಡ್ಕೊಂಡಿವೆ. ಭಾರತ ಮಾತ್ರ ಅಲ್ಲ, ಈಗ ಅವರು ಇಡೀ ಬೇರೆ ಬೇರೆ ಜಗತ್ತಿಗೂ ಕೂಡ ಅವರು ಲಗ್ಗೆ ಇಡ್ತಾ ಇದ್ದಾರೆ. 2022ರ ಸೆಪ್ಟೆಂಬರ್ನಲ್ಲಿ ಅದಾನಿ ವಿಶ್ವದ ನಂಬರ್ 2ನೇ ಅತಿ ದೊಡ್ಡ ಶ್ರೀಮಂತ ಆಗಿದ್ದರು. ಸುಮಾರು 12 ಲಕ್ಷ ಕೋಟಿ ರೂಪಾಯಿಗಳ ಒಡೆತನ ಅವ್ರದ್ದಾಗಿತ್ತು. 12 ಲಕ್ಷ ಕೋಟಿ ರೂಪಾಯಿ ಅಂದರೆ ಸಾಮಾನ್ಯ ಅಲ್ಲ. ನಮ್ಮ ಕರ್ನಾಟಕದ 3-4 ವರ್ಷಗಳ ಸಂಪೂರ್ಣ ಬಜೆಟು ಕೇವಲ ಒಬ್ಬ ಅದಾನಿ ವ್ಯಕ್ತಿಯ ಆಸ್ತಿ ಆಗಿತ್ತು ಅಂತಂದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಂಗೆ ಬೆಳೆದ್ರು ಅವರು? ಯಾರಾದರೂ ನೀವು ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಿದ್ರೆ ಈ ಕೇವಲ 10-15 ವರ್ಷಗಳಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಸಾಧ್ಯನಾ? ಲಕ್ಷಾಂತರ ಕೋಟಿ ರೂಪಾಯಿಗಳ ಒಡೆಯನಾಗಲಿಕ್ಕೆ ಸಾಧ್ಯನಾ ಅಂತ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಖಂಡಿತ ಸಾಧ್ಯ ಇಲ್ಲ. ಆದರೆ ಅದಾನಿ ಆದರು. ಅದಾನಿ ಆಗಬೇಕು ಅಂತಂದರೆ ಅವ್ರ ಜೊತೆಗಿದ್ದವ್ರು ಯಾರಪ್ಪ ಅಂತಂದರೆ ನರೇಂದ್ರ ಮೋದಿಯವರು. ಇತ್ತೀಚೆಗೆ ನವೆಂಬರ್ 20ನೇ ತಾರೀಕು ಅಮೆರಿಕದ ಕೋರ್ಟ್ ಒಂದು ಅದಾನಿಗೆ ಅರೆಸ್ಟ್ ವಾರೆಂಟನ್ನು ಜಾರಿಗೊಳಿಸಿದೆ. ಅಂದರೆ ಕೇವಲ ಇದು ಆರೋಪ ಅಲ್ಲ, ಏನೂ ಅಲ್ಲ, ಅದಾನಿ ಅಮೆರಿಕ ಕಾಲಿಟ್ಟರೆ ಅವ್ರನ್ನ ನಾವು ಬಂಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇದೇ ಅದಾನಿ ಅಮೇರಿಕಾದ ಹಲವು ಸಂಸ್ಥೆಗಳಿಂದ ಸಾಲವನ್ನು ಪಡೆದು ಆ ಹಣವನ್ನು ತಂದು ಭಾರತದಲ್ಲಿ ಅವರ ಗ್ರೀನ್ ಎನರ್ಜಿ ಏನಿದೆ ಅದಾನಿ ಪವರು, ಆ ಗ್ರೀನ್ ಎನರ್ಜಿಯನ್ನು ಅಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಅವರು. ಅದನ್ನು ಎಲ್ಲ ರಾಜ್ಯಗಳು ಕೊಂಡ್ಕೊಳ್ಬೇಕು ಅಂತ ಅವರು ಬಯಸ್ತಾರೆ. ಆದರೆ ದುಬಾರಿ ಬೆಲೆ ಕೊಟ್ಟು ಯಾವ ರಾಜ್ಯಗಳು ಕೂಡ ಆ ಅದಾನಿ ಪವರನ್ನು ಕೊಂಡ್ಕೊಳ್ಳೋದಿಲ್ಲ. ಆಗ ಅದಾನಿ ಮಾಡಿದ್ದು ಏನಪ್ಪ ಅಂತಂದರೆ ಕೆಲವು ರಾಜ್ಯಗಳ CMಗಳಿಗೆ ಮತ್ತು ನಮ್ಮ ಸೌರಶಕ್ತಿ ಸಚಿವಾಲಯ ಏನಿದೆ ಅಲ್ಲಿನ ಅಧಿಕಾರಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಲಂಚ ಕೊಟ್ಟು ಆ ಮೂಲಕ ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒರಿಸ್ಸಾ, ತಮಿಳುನಾಡು, ಜಮ್ಮು ಕಾಶ್ಮೀರ ಸೇರಿದಂತೆ ಹಲವಾರು ರಾಜ್ಯಗಳು ದುಬಾರಿ ಬೆಲೆಯನ್ನು ಕೊಟ್ಟು ಆ ವಿದ್ಯುತ್ತನ್ನು ಅದಾನಿಯಿಂದ ಅವರು ಖರೀದಿ ಮಾಡಿದ್ದಾರೆ.
ಇದರಿಂದ ಅವರು ಲಂಚ ತಗೊಂಡ್ರು, ಅದಾನಿಗೆ ಒಳ್ಳೆ ಲಾಭ ಆಯಿತು. ಆದರೆ ಈ ದೇಶದ ಜನ ಏನು ವಿದ್ಯುತ್ ಬೆಲೆಯನ್ನು, ವಿದ್ಯುತ್ ದರವನ್ನು ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಈ ಥರ ಕೋಟ್ಯಾಂತರ ಜನ ದುಬಾರಿ ದರವನ್ನು ತೆರಬೇಕಾಗಿದೆ. ಲಾಭ ಮಾತ್ರ ಅದಾನಿಗೆ. ಈ ರೀತಿಯ ಫ್ರಾಡ್ಗಳನ್ನೇ ಮಾಡಿ ಅದಾನಿ ಬೆಳೆದಿದ್ದು. ಆದರೆ ಮುಂಚೆಲ್ಲ ಫ್ರಾಡ್ಗಳು ಮಾಡಿದಾಗ ಅವರು ತಪ್ಪಿಸ್ಕೊಂಡಿದ್ರು. ಆದರೆ ಈಗ ಅಮೆರಿಕದ ಕೋರ್ಟ್ ಅವರಿಗೆ ಚಾರ್ಜ್ ಶೀಟ್ ಸಲ್ಲಿಸಿ ಅವರ ಬಂಧನಕ್ಕೆ ವಾರೆಂಟನ್ನು ಹೊರಡಿಸಿದೆ. ಅದು ಏನಾಗ್ತದೆ ಅಂತಕ್ಕಂಥದ್ದನ್ನ ಮುಂದೆ ನಾವು ನೋಡ್ಕೊಳ್ಬೋದು. ಈ ಗೌತಮ್ ಅದಾನಿ ಸಾಮಾನ್ಯ ವ್ಯಕ್ತಿಯಲ್ಲ. 1998ರಲ್ಲಿ ಅವರು ಅಹಮದಾಬಾದ್ನಲ್ಲಿ ಕಾರ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಇಬ್ಬರು ವ್ಯಕ್ತಿಗಳು ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟಿದ್ರು. ಫಜ್ಲು ರೆಹಮಾನ್ ಮತ್ತು ಬೋಗಿಲಾಲ್ ದರ್ಜಿ ಆಲಿಯಾಸ್ ಮಾಮಾ ಅಂತಕ್ಕಂಥ ಅವ್ರ ಹೆಸರು. ಯಾಕೆ ಕಿಡ್ನಾಪ್ ಮಾಡಿದ್ರು ಅಂತಂದರೆ ಇವರಿಂದ ಹಣ ಸುಲಿಗೆ ಮಾಡ್ಬೋದು ಅಂತ ಕಿಡ್ನಾಪ್ ಮಾಡಿದ್ರು. ಕೇಸ್ ದಾಖಲಾಗಿತ್ತು. ಆದರೆ 1-2 ದಿನ ಆದಮೇಲೆ ಅವರೇ ಬಿಟ್ಟು ಕಳಿಸ್ಬಿಟ್ರು. ಅಲ್ಲಿ ಅದಾನಿ ಅವ್ರಿಗೆ ದುಡ್ಡು ಕೊಟ್ರ ಏನು ಅಂತಕ್ಕಂಥದ್ದು ಇದುವರೆಗೆ ಬಹಿರಂಗ ಆಗಿಲ್ಲ. ಆದರೆ ಯಾರು ಕಿಡ್ನಾಪ್ ಮಾಡಿದ್ರಲ್ಲ ಅವ್ರ ಮೇಲಿದ್ದಂಥ ಕೇಸ್ ಕೂಡ ಬಿದ್ದು ಹೋಗಿದೆ. ಎರಡನೇ ಇಂಟ್ರೆಸ್ಟಿಂಗ್ ಸುದ್ದಿ ಅದಾನಿ ಬಗ್ಗೆ ಅಂತಂದರೆ 2008 ನವೆಂಬರ್ 26ರಂದು ಮುಂಬೈನ ತಾಜ್ ಹೋಟೆಲ್ ಮೇಲೆ ಉಗ್ರರ ದಾಳಿ ನಡೀತದೆ. ಅದೇ ಹೋಟೆಲ್ನಲ್ಲಿ ಅವತ್ತು ಅದಾನಿ ಇದ್ದರು. ಕೂದಲೆಳೆಯಿಂದ ಆ ಉಗ್ರರಿಂದ ಅವರು ಬದುಕಿ ಉಳಿದಿದ್ದಾರೆ. ಮೂರನೇದು, ಈ ರೀತಿಯಾಗಿ ಸುಮಾರು ಸ್ಕ್ಯಾಮ್ಗಳನ್ನ ಮಾಡಿದ್ದಾರೆ ಅದಾನಿ. ಈ ದೇಶದಲ್ಲಿ ಕಲ್ಲಿದ್ದಲು ಹಗರಣ ಮಾಡಿದ್ದಾರೆ, ಷೇರು ಮಾರುಕಟ್ಟೆ ಹಗರಣ ಮಾಡಿದ್ದಾರೆ, ಭೂ ಹಗರಣ ಮಾಡಿದ್ದಾರೆ. ಆದರೆ ಈ ಎಲ್ಲ ಹಗರಣಗಳಿಂದ ಅವರು ಬಚಾವಾಗಿದ್ದಾರೆ. ಈಗ ವಿದ್ಯುತ್ ಹಗರಣದಲ್ಲಿ ಅಮೆರಿಕದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಅದು ಏನಾಗ್ತದೆ ಅಂತಕ್ಕಂಥದ್ದು ಇನ್ನು ಸ್ವಲ್ಪ ದಿನಕ್ಕೆ ನಮಗೆ ಗೊತ್ತಾಗ್ತದೆ. ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂಥ ಅದಾನಿ ಹಿನ್ನೆಲೆ ಏನಪ್ಪ ಅಂತಂದರೆ, ಇವರು ಜೂನ್ 24, 1967ರಲ್ಲಿ ಗುಜರಾತಿನ ಒಂದು ಜೈನ್ ಕುಟುಂಬದಲ್ಲಿ ಜನಿಸ್ತಾರೆ, ಅಂದರೆ ಮಾರ್ವಾಡಿ ಕುಟುಂಬದಲ್ಲಿ. ಈ ಅದಾನಿಗೆ 7 ಜನ ಅಣ್ಣ ತಮ್ಮಂದರಲ್ಲಿ ಇವರು ಕೊನೆಯವರು. ಇವರ ತಂದೆ ಒಂದು ಟೆಕ್ಸ್ಟೈಲ್ ಕಂಪ್ನಿಯನ್ನು ನಡೆಸ್ತಾ ಇರ್ತಾರೆ. ಅದಾನಿ ಸ್ಕೂಲ್ಗೆ ಹೋಗ್ತಾರೆ. ಇವ್ರಿಗೇನೋ ವಿದ್ಯೆ ತಲೆಗತ್ತಲ್ಲ, ಸ್ಕೂಲಿಂದ ಡ್ರಾಪ್ ಔಟ್ ಆಗ್ತಾರೆ. ಅಲ್ಲಿಂದ ಅವರ ತಂದೆಯ ಬಿಸ್ನೆಸ್ ನೋಡ್ಕೊಳ್ಬೇಕು ಅಂತ ಬಾಂಬೆಗೆ ಹೋಗ್ತಾರೆ. ಒಂದು 5-6 ವರ್ಷ ಬಾಂಬೆಲೂ ಕೂಡ ಕೆಲಸ ಮಾಡ್ತಾರೆ. ಬಟ್ಟೆ ರಫ್ತು ಮಾಡ್ತಕ್ಕಂಥದ್ದು, ವಜ್ರ ಕಟ್ ಮಾಡ್ತಕ್ಕಂಥದ್ದು, ಪ್ಲಾಸ್ಟಿಕ್ಕು, ಈ ರೀತಿ ಹಲವಾರು ಕಂಪ್ನಿಗಳನ್ನ ಮಾಡ್ತಾರೆ. ಆದರೆ ಯಾವುದರಲ್ಲೂ ಕೂಡ ಅವರು ನಿರೀಕ್ಷಿಸಿದಷ್ಟು ಲಾಭ ಬರೋದಿಲ್ಲ. ಆಗ ಅವ್ರೇನು ಮಾಡ್ತಾರೆ, ವಾಪಸ್ಸು ಗುಜರಾತಿಗೆ ಬರ್ತಾರೆ. ಗುಜರಾತಿಗೆ ಬಂದು ಅಲ್ಲಿನ ಸರ್ಕಾರ, BJP ಸರ್ಕಾರದೊಂದಿಗೆ ಅವರು ಒಂದು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತಾರೆ. ನರೇಂದ್ರ ಮೋದಿಯವ್ರ ಜೊತೆ ಗುರ್ತಿಸ್ಕೊಳ್ತಾರೆ. ಆನಂತರ ಅವ್ರಿಗೆ ಲಾಟ್ರಿ ಹೊಡಿತದೆ ಅಂತ ಹೇಳ್ಬೋದು. ಯಾಕೆಂದರೆ 1998ರಿಂದ 2001ರವರೆಗೆ 3 ವರ್ಷಗಳಲ್ಲಿ ಅವರು ಗುಜರಾತ್ನ ಅತಿ ದೊಡ್ಡ ಬಂದರಾಗಿದ್ದಂಥ ಮುಂದ್ರಾ ಬಂದರನ್ನು ತಮ್ಮ ಖಾಸಗಿ ಬಂದರಾಗಿ ಮಾಡ್ಕೊಳ್ತಾರೆ. 2001ರಲ್ಲಿ ಏನು ನರೇಂದ್ರ ಮೋದಿಯವರು ಗುಜರಾತ್ನ CM ಆಗಿ ಆಯ್ಕೆ ಆಗ್ತಾರೋ, ಆಯ್ಕೆಯಾಗಿ ಮಾಡಿದ ಮೊದಲ ಕೆಲಸ ಏನಪ್ಪ ಅಂತಂದರೆ, ತನ್ನ ಪರಮಾಪ್ತ ಗೆಳೆಯ ಅದಾನಿಗೆ ಒಂದು ಸಾರ್ವಜನಿಕ ಬಂದರಾಗಿದ್ದಂಥ ಮುಂದ್ರಾ ಬಂದರನ್ನು ಅದಾನಿ ಅವರಿಗೆ ವಹಿಸ್ಕೊಡ್ತಾರೆ. ಆ ನಂತರ ಅದಾನಿ ಬೆಳೆದಿದ್ದು ದೊಡ್ಡ ಕತೆ. ಈ ದೇಶದ ಹಲವಾರು ಬಂದರುಗಳಿವೆಯಲ್ಲ, ಆ ಬಂದರುಗಳಲ್ಲಿ ಸುಮಾರು 25%ಗಿಂತ ಅತಿ ಹೆಚ್ಚಿನ ಒಡೆತನವನ್ನು ಅದಾನಿ ಒಬ್ಬರೇ ಹೊಂದಿದ್ದಾರೆ. ನರೇಂದ್ರ ಮೋದಿ ಯಾಕೆ ಅದಾನಿಗೆ ಹೆಲ್ಪ್ ಮಾಡಿದ್ರು ಅಂತ ಭಾಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, 2002ರಲ್ಲಿ ಗುಜರಾತ್ನಲ್ಲಿ ಒಂದು ದೊಡ್ಡ ಕೋಮು ಗಲಭೆ ನಡೀತದೆ. ಅದು ಗೋಧ್ರಾ ಹತ್ಯಾಕಾಂಡದಿಂದ ಶುರುವಾಗಿ ಅಲ್ಲಿನ ಅಲ್ಪಸಂಖ್ಯಾತರನ್ನು ಬೀದಿಯಲ್ಲಿ ಬಡಿದು ಕೊಲ್ಲಲಾಗ್ತದೆ, ಆಸ್ತಿ ಪಾಸ್ತಿಗಳನ್ನ ಲೂಟಿ ಮಾಡಲಾಗ್ತದೆ. ಅತ್ಯಂತ ದೊಡ್ಡ ಒಂದು ಘೋರ ದುರಂತಕ್ಕೆ ನರೇಂದ್ರ ಮೋದಿ ಕಾರಣರಾಗ್ತಾರೆ. ಆಗ ಇಡೀ ದೇಶಾದ್ಯಂತ ಅವ್ರಿಗೆ ಒಂದು ಕೆಟ್ಟ ಹೆಸರು ಬಂದಿರ್ತದೆ. ಬೇರೆ ಬೇರೆ ದೇಶಗಳು ನರೇಂದ್ರ ಮೋದಿಯವರಿಗೆ ವೀಸಾವನ್ನು ನಿರಾಕರಿಸ್ತಾರೆ. ಆ ರೀತಿಯಾದಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಇರ್ತಾರೆ. ಕೈಗಾರಿಕೆಗಳಿಗೆ ಹೆಸರುವಾಸಿಯಾದಂಥ ಗುಜರಾತ್ನಲ್ಲಿ ಒಂದು ಹಲವಾರು ಜನ ಇನ್ವೆಸ್ಟ್ ಮಾಡಲಿಕ್ಕೆ ಹಿಂದೇಟು ಆಗ್ತಾ ಇರ್ತಾರೆ. ಅಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈ ಅದಾನಿ ಏನಿದ್ದಾರೆ, ಈ ಅದಾನಿ ನರೇಂದ್ರ ಮೋದಿಯವರ ಬೆನ್ನಿಗೆ ನಿಂತ್ಕೊಳ್ತಾರೆ. ತಮ್ಮ ಹೂಡಿಕೆಯನ್ನು ಮಾಡ್ತಾರೆ. ಅದಾನಿ ಪರವಾಗಿ ಭಾಳಷ್ಟು ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿಯವರು ಅದಾನಿಗೆ ಒಂದೊಂದೇ ಫೇವರ್ಗಳನ್ನ ಮಾಡ್ತಾ ಬರ್ತಾರೆ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಗುಜರಾತ್ನಲ್ಲಿದ್ದಂಥ ಭೂಮಿಯನ್ನು ಅದಾನಿಗೆ ಕೊಡ್ತಾರೆ. ಅವರು ವಿಶೇಷ ಆರ್ಥಿಕ ವಲಯ SEZ ಅಂತ ಏನು ಮಾಡ್ತಾ ಇರ್ತಾರೆ ಅದಾನಿ, ಅದಕ್ಕೆ ಬೇಕಾದಷ್ಟು ಭೂಮಿನ ಬಿಡಿಗಾಸಿಗೆ ನರೇಂದ್ರ ಮೋದಿಯವರ CM ಆಗಿದ್ದಂಥ ಸರ್ಕಾರ ಅದಾನಿಗೆ ಕೊಡ್ತದೆ. ಈಗ ನೀವು ಅದೇ ಅವಧಿನಲ್ಲಿ ಬೇರೆ ಬೇರೆ ಕಂಪ್ನಿಗಳು ಎಷ್ಟೆಷ್ಟು ರೂಪಾಯಿ ದುಡ್ಡು ಕೊಟ್ಟು ಭೂಮಿನ ಕೊಂಡ್ಕೊಂಡ್ರು ಅಂತ ನೋಡಿದ್ರೆ, TCS ಅಂತ ಕಂಪ್ನಿ, ಟಾಟಾ ಮೋಟಾರ್ಸು, ಫೋರ್ಡ್ ಇಂಡಿಯಾ ಕಂಪ್ನಿ ಗುಜರಾತಲ್ಲಿ ಭೂಮಿ ಖರೀದಿಸಬೇಕಾದ್ರೆ ಒಂದು ಪರ್ ಸ್ಕ್ವೇರ್ ಮೀಟರ್ಗೆ 1100 ರೂಪಾಯಿ ಕೊಡ್ತಾ ಇರ್ತಾರೆ.
ಟೊರೆಂಟೊ ಅಂತಕ್ಕಂಥ ಕಂಪ್ನಿ ಪರ್ ಸ್ಕ್ವೇರ್ ಮೀಟರ್ಗೆ 6,000 ರೂಪಾಯಿ ಪಾವತಿಸ್ತಾ ಇರ್ತದೆ. ಆದರೆ ಅದಾನಿ ಪರ್ ಸ್ಕ್ವೇರ್ ಮೀಟರ್ಗೆ ಕೇವಲ 37 ರೂಪಾಯಿ ಕೊಟ್ಟು ಸಾವಿರಾರು ಎಕರೆ ಭೂಮಿಯನ್ನು ಖರೀದಿಸ್ತಾರೆ. ಇನ್ನೂ ಕೆಲವು ಕಡೆ ಪರ್ ಸ್ಕ್ವೇರ್ ಮೀಟರ್ಗೆ ಕೇವಲ 1 ರೂಪಾಯಿ ಕೊಟ್ಟು 100 ಎಕರೆ ಭೂಮಿಯನ್ನು ಖರೀದಿಸಿದ್ದಾರೆ. ಇದು ನಾನು ಹೇಳ್ತಾ ಇರೋದಲ್ಲ, 2014ರಲ್ಲೇ ಬಿಸ್ನೆಸ್ ಸ್ಟ್ಯಾಂಡರ್ಡು ಈ ಕುರಿತು ಒಂದು ವರದಿ ಮಾಡಿದೆ, ಅದನ್ನು ನೀವು ಇಲ್ಲಿ ನೋಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಕಚ್ ಜಿಲ್ಲೆ ಏನಿದೆ ಅಲ್ಲಿ 7,350 ಹೆಕ್ಟೇರ್ ಭೂಮಿಯನ್ನು ಬಿಡಿಗಾಸಿಗೆ ಅದಾನಿ ಖರೀದಿಸ್ತಾರೆ. 2005 ಮತ್ತು 2007ರ ನಡುವೆ ಕನಿಷ್ಠ 1,200 ಹೆಕ್ಟೇರ್ ಗೋಮಾಳವನ್ನು ಅಲ್ಲಿನ ಗ್ರಾಮಸ್ಥರಿಂದ ಕಿತ್ತು ಅದಾನಿಗೆ ನೀಡಲಾಗ್ತದೆ. ಈ ರೀತಿ ಅಗ್ಗದ ಬೆಲೆಗೆ ಭೂಮಿ ಸಿಕ್ಕಿದ್ರೆ ಯಾವ ಉದ್ಯಮಿ ತಾನೇ ಯಶಸ್ವಿಯಾಗಲ್ಲ, ನೀವೇ ಹೇಳಿ. ಅಲ್ಲಿ ಅದಾನಿ ಮಾಡಿದ ಕೆಲಸ ಏನಪ್ಪ ಅಂತಂದರೆ, ಸ್ಥಳೀಯರ ವಿರೋಧದ ನಡುವೆಯೂ ಕೂಡ 4,620 ಮೆಗಾವ್ಯಾಟ್ ಸಾಮರ್ಥ್ಯದ ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರಗಳನ್ನ ಅವರು ಸ್ಥಾಪಿಸ್ತಾರೆ. ಅದ್ರ ಕುರಿತಾಗಿ ಜನ ಕೋರ್ಟ್ಗೆ ಹೋಗ್ತಾರೆ, ಇವತ್ತಿಗೂ ಕೂಡ ವಿಚಾರಣೆ ನಡೀತಾ ಇದೆ. ಆದರೆ ಅದಾನಿ ಲಾಭ ಮಾತ್ರ ನಿಂತಿಲ್ಲ. ಈಗ ತನ್ನ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಕಲ್ಲಿದ್ದಲು ಬೇಕು. ಅದಕ್ಕೆ ಅದಾನಿ ಮಾಡಿದೇನಪ್ಪ ಅಂತಂದರೆ, ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿನ ಗಣಿಗಳನ್ನ ಖರೀದಿಸ್ತಾರೆ. ಮುಂದ್ರಾದಲ್ಲಿ ಏಷ್ಯಾದ ಅತಿ ದೊಡ್ಡ ಕಲ್ಲಿದ್ದಲು ಆಮದು ಮಾಡ್ತಕ್ಕಂಥ ಒಂದು ಟರ್ಮಿನಲನ್ನು ಪ್ರಾರಂಭಿಸ್ತಾರೆ. ಕ್ವೀನ್ಸ್ಲ್ಯಾಂಡ್ನಲ್ಲಿ ಕಲ್ಲಿದ್ದಲು ಟರ್ಮಿನಲನ್ನೇ ಕೊಂಡ್ಕೊಳ್ತಾರೆ. ಅಂದರೆ ಇಷ್ಟೆಲ್ಲ ದುಡ್ಡು ಹೆಂಗೆ ಬತ್ತಪ್ಪ ಅಂದರೆ, ಅದೇ ಅವಧಿನಲ್ಲಿ ಮೋದಿಯವರ ಪ್ರಭಾವದಿಂದಾಗಿ ಈ ಅದಾನಿಗೆ ಹಲವಾರು ಬ್ಯಾಂಕ್ಗಳು ಯಾವುದೇ ಶ್ಯೂರಿಟಿ ಇಲ್ದೇ ಸಾವಿರಾರು ಕೋಟಿ ರೂಪಾಯಿ ಸಾಲವನ್ನು ಕೊಡ್ತಾರೆ. ಆ ಸಾಲದಿಂದ ಅವ್ರೇನು ಮಾಡ್ತಾರೆ, ಇಷ್ಟೆಲ್ಲ ಬಿಸ್ನೆಸ್ಸನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಂದರ್ಭದಲ್ಲಿ ಅದಾನಿ ಒಬ್ಬರೇ ನಮ್ಮ ದೇಶದ ಬಿಸ್ನೆಸ್ ಮ್ಯಾನ್ ಆಗಿರಲಿಲ್ಲ, ಸಾವಿರಾರು ಜನ ಇದ್ದರು. ಆದರೆ ಆ ಸಾವಿರಾರು ಜನರಿಗೆ ಸಿಗದೇ ಇರ್ತಕ್ಕಂಥ ಫೇವರಬಲ್ಲು ಕಾನೂನು ಬಾಹಿರ ಚಟುವಟಿಕೆಗಳು ಅದಾನಿ ಸಿಗ್ತವೆ. ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿಯವರು. ಇದು ನಾನು ಮಾತ್ರ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ಹಲವಾರು ಜನ ಸಾಕ್ಷಿ ಸಮೇತ ವರದಿಗಳನ್ನ ಮಾಡಿದ್ದಾರೆ. ಅದೆಲ್ಲವನ್ನೂ ಕೂಡ ನೀವು ಗೂಗಲ್ನಲ್ಲಿ ಚೆಕ್ ಮಾಡ್ಬೋದು. ಅಷ್ಟರ ಮಟ್ಟಿಗೆ ಅದಾನಿಗೆ ಮೋದಿಯವರಿಂದ ಪ್ರಯೋಜನಗಳಾಗಿವೆ. 2004ರಲ್ಲಿ ಗುಜರಾತ್ ಸರ್ಕಾರ ಅದಾನಿಗೆ ಕಚ್ ಜಿಲ್ಲೆಯಲ್ಲಿ 1,840 ಹೆಕ್ಟೇರ್ ಮತ್ತು ದಾರ್ ಗ್ರಾಮದಲ್ಲಿ 168 ಹೆಕ್ಟೇರ್ ಭೂಮಿಯನ್ನು ಮಂಜೂರು ಮಾಡ್ತದೆ. ಇದು ಸುಪ್ರೀಂ ಕೋರ್ಟ್ ಏನಪ್ಪ ಹೇಳಿರ್ತದೆ ಅಂತಂದರೆ, ಆವಾಗ ಎಕೋ ಕ್ಲಾಸ್ 2 ಪ್ರಕಾರ 1 ಹೆಕ್ಟೇರ್ಗೆ 7.5 ಲಕ್ಷ ರೂಪಾಯಿ ತಗೊಳ್ಳಿ ಅಂತ ಹೇಳಿರ್ತದೆ. ಆದರೆ ಅಲ್ಲಿನ ಗುಜರಾತ್ ಸರ್ಕಾರ ಏನು ಮಾಡ್ತದೆ, ಅದನ್ನು ಎಕೋ ಕ್ಲಾಸ್ 4 ಅಂತ ಫೋರ್ಜರಿ ಮಾಡಿ ಹೆಕ್ಟೇರ್ಗೆ ಕೇವಲ 4.5 ಲಕ್ಷಕ್ಕೆ ಮಾರಾಟ ಮಾಡ್ತಾರೆ. ಇದರಿಂದ ಆಗಲೇ 2004ರಲ್ಲಿ ಗುಜರಾತ್ ಸರ್ಕಾರಕ್ಕೆ 58 ಕೋಟಿ ರೂಪಾಯಿ ನಷ್ಟ ಆಗಿರ್ತದೆ ಅಂತೇಳಿ CAG ವರದಿ ಮಾಡಿದೆ. 2015ರಲ್ಲಿ ವರದಿಯನ್ನು ಸಲ್ಲಿಸಿದೆ. ಆದರೂ ಕೂಡ ಅದಾನಿ ಮೇಲೆ ಯಾವುದೇ ಕ್ರಮ ಆಗಿಲ್ಲ. ಈಗ ಅದಾನಿ ಗುಜರಾತ್ನಲ್ಲಿ ಹೊಂದಿರತಕ್ಕಂಥ SEZ ಪ್ರಮಾಣ 18,000 ಹೆಕ್ಟೇರ್ಗೂ ಹೆಚ್ಚಿದೆ. ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ವೈಬ್ರೆಂಟ್ ಗುಜರಾತ್ ಮತ್ತು ಗುಜರಾತ್ ಮಾಡೆಲ್ ಅಂತೇಳಿ ಒಂದು ದೊಡ್ಡ ಪ್ರಚಾರವನ್ನು ಮಾಡಿದ್ರು. ಇಡೀ ದೇಶಾದ್ಯಂತ ಈ ಗುಜರಾತಲ್ಲಿರ್ತಕ್ಕಂಥ ಅಭಿವೃದ್ಧಿ ಬೇರೆ ಎಲ್ಲೂ ಆಗಿಲ್ಲ, ಗುಜರಾತ್ ಮಾಡೆಲ್ನ ಇಡೀ ದೇಶಕ್ಕೆ ತರ್ತೀನಿ ಅಂತ ಪ್ರಚಾರ ಮಾಡಿದ್ರು. ಈ ಪ್ರಚಾರಕ್ಕೆ ಫಂಡ್ ಮಾಡಿದ್ರು ಯಾರಪ್ಪ ಅಂತಂದರೆ ಇದೇ ಗೌತಮ್ ಅದಾನಿ. ನೀವು ನೋಡಿರ್ಬೋದು 2014ರ ಲೋಕಸಭಾ ಚುನಾವಣೆಗೆ ಮೋದಿಯವರು ಯಾವ್ಯಾವ ಕಡೆ ಪ್ರಚಾರಕ್ಕೆ ಹೋಗ್ತಾರೆ ಆ ಎಲ್ಲ ಪ್ರಚಾರದ ವಿಮಾನಗಳನ್ನ ನೀವು ಗಮನಿಸಿ, ಅಲ್ಲಿ ಅದಾನಿಯ ಪ್ರೈವೇಟ್ ಜೆಟ್ಟನ್ನು ಬಳಕೆ ಮಾಡಲಾಗಿರ್ತದೆ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನರೇಂದ್ರ ಮೋದಿಯವರ ಒಂದು ಇಮೇಜ್ ಬಿಲ್ಡ್ ಮಾಡ್ತಾರೆ. ಇದರೆಲ್ಲದರ ಪರಿಣಾಮ 2014ರಲ್ಲಿ ನರೇಂದ್ರ ಮೋದಿಯವರು ಗೆದ್ದು ಬರ್ತಾರೆ ಮತ್ತು ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಆ ನಂತರ 2014ರ ನಂತರ ಅದಾನಿ ಬೆಳವಣಿಗೆ ಇದೆಯಲ್ಲ, ಅದು ಇನ್ನೊಂದು ಚಾಪ್ಟರ್. 2014ರಲ್ಲಿ ಅವಾಗ ಅದಾನಿ $8 ಶತಕೋಟಿ ಒಂದು ಆಸ್ತಿಯನ್ನು ಹೊಂದಿರ್ತಾರೆ. ಮೋದಿಯವರ ಪರಮಾಪ್ತ ಗೆಳೆಯರಾಗಿರ್ತಾರೆ. ಅಷ್ಟೇ ಅಲ್ಲ, ಭಾರತದ ಆರ್ಥಿಕ ಪಾಲಿಸಿಗಳೇನಿವೆ ಅದನ್ನು ನಿರ್ಧರಿಸುವರಲ್ಲಿ ಮೋದಿ ಜೊತೆ ಅವರು ಕೂಡ ಪ್ರಮುಖರಾಗಿರ್ತಾರೆ. ಅದಾದ ನಂತರ ಅವರಿಗೆ ಫಸ್ಟ್ ಲಾಟ್ರಿ ಯಾವುದಪ್ಪ ಅಂತಂದರೆ 2016ರಲ್ಲಿ ಈ ದೇಶದಲ್ಲಿ 8 ವಿಮಾನ ನಿಲ್ದಾಣಗಳು ಸರ್ಕಾರಿಯ ಸ್ವಾಮ್ಯದಲ್ಲಿ ಭಾಳ ಲಾಭದಾಯಕವಾಗಿ ನಿರ್ವಹಣೆ ನಡೀತಾ ಇರ್ತದೆ. ಮೋದಿಯವರು ಏನು ಮಾಡ್ತಾರೆ, ಅದನ್ನು PPP ಮಾದರಿಯಲ್ಲಿ ನಾವು ಪ್ರೈವೇಟ್ನವ್ರು ಕೊಡ್ತೀವಿ ಅಂತಂತಾರೆ. ಪ್ರೈವೇಟ್ನವ್ರಿಗೆ ಮಾತ್ರ ಅಲ್ಲ, ಅದು ಏಕ ವ್ಯಕ್ತಿಗೆ ಕೊಡ್ತಾರೆ. ಯಾರಪ್ಪ ಅಂದರೆ ಗೌತಮ್ ಅದಾನಿಗೆ. ಈ ದೇಶದ 7 ವಿಮಾನ ನಿಲ್ದಾಣಗಳ ನಿರ್ವಹಣೆ ಮತ್ತು ಉಸ್ತುವಾರಿಯನ್ನು ಏಕಾಏಕಿ ಗೌತಮ್ ಅದಾನಿ ಕಂಪ್ನಿ ಕೊಡ್ತಾರೆ. ಆಶ್ಚರ್ಯ ಏನಪ್ಪ ಅಂತಂದರೆ, ಗೌತಮ್ ಅದಾನಿಯವರಿಗೆ ಅಲ್ಲಿಯವರೆಗೆ ಒಂದೇ ಒಂದು ವಿಮಾನ ನಿಲ್ದಾಣ ನಿರ್ವಹಣೆ ಮಾಡಿರ್ತಕ್ಕಂಥ ಅನುಭವ ಇರೋದಿಲ್ಲ. ಆದರೂ ಕೂಡ ಎಲ್ಲ
ಷರತ್ತುಗಳನ್ನು ಕಾನೂನುಗಳನ್ನು ಗಾಳಿಗೆ ತೂರಿ ಅವರಿಗೆ ಕೊಡಲಾಗ್ತದೆ. ಅದು ತ್ರಿವೇಂದ್ರಂ ಇರ್ಬೋದು, ಮಂಗಳೂರು ವಿಮಾನ ನಿಲ್ದಾಣ ಇರ್ಬೋದು, ಮುಂಬೈ ಇರ್ಬೋದು, ಅಹಮದಾಬಾದ್, ಜೈಪುರ್, ಲಕ್ನೋ, ಗುವಾಹಟಿ ಸೇರಿ 7 ವಿಮಾನ ನಿಲ್ದಾಣಗಳ ಒಂದು ಉಸ್ತುವಾರಿಯನ್ನು ಅದಾನಿ ಗುಂಪು ವಹಿಸ್ಕೊಳ್ತದೆ. GVK ಅಂತಕ್ಕಂಥ ಗ್ರೂಪು ಒಂದು ಮುಂಬೈ ವಿಮಾನ ನಿಲ್ದಾಣವನ್ನು ಉಸ್ತುವಾರಿ ನೋಡ್ಕೊಳ್ತಾ ಇರ್ತದೆ. ನಾನು ಆಗಲೇ ಹೇಳ್ದಂಗೆ 2018 ಆಗಸ್ಟ್ನಲ್ಲಿ ಆ ಒಂದು ಕಂಪ್ನಿ ಮೇಲೆ ಇಡಿ ದಾಳಿ ಮಾಡ್ತದೆ. ಒಂದೇ ತಿಂಗಳಲ್ಲಿ ಆ ಕಂಪ್ನಿ ಆ ವಿಮಾನ ನಿಲ್ದಾಣದ ಉಸ್ತುವಾರಿಯನ್ನು ಅದಾನಿ ಕೊಟ್ಬಿಡ್ತದೆ. ಅಷ್ಟು ಮಾತ್ರ ಅಲ್ಲ, ಅದಾನಿ ಇದೆಲ್ಲ ನೋಡ್ಕೊಳ್ಳಿಕ್ಕೆ ದುಡ್ಡು ಬೇಕಲ್ಲ, ಹಣಕಾಸು. ನಮ್ಮ ದೇಶದ ಬ್ಯಾಂಕುಗಳು ಯಾವುದೇ ರಿಸ್ಕ್ ಇಲ್ದೇ, ಯಾವುದೇ ಸೂರಿಟಿ ಇಲ್ದೇ 12,000 ಕೋಟಿ ರೂಪಾಯಿ ಸಾಲವನ್ನು ಅದಾನಿ ಕಂಪ್ನಿಗೆ ಕೊಡ್ತಾರೆ. ಈಗ ಎರಡನೇದು ಕಲ್ಲಿದ್ದಲು ಹಗರಣಕ್ಕೆ ಬರೋಣ. ಆಸ್ಟ್ರೇಲಿಯಾದಲ್ಲಿ ಕಲ್ಲಿದ್ದಲು ಗಣಿ ಒಂದು ಕೊಂಡ್ಕೊಂಡಿದ್ದಾರೆ ಅದಾನಿ. ಅವಾಗ SBI ಸಾಲ ಕೊಡೋಕ್ಕೆ ಹಿಂದೇಟು ಆಗ್ತಾ ಇರ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಭಾವ ಬೀರ್ತಾರೆ. ಸುಮಾರು 40,000 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಒಟ್ಟಾರೆ SBI ಅದಾನಿಗೆ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಅದಾನಿ ಬೇರೆ ದೇಶಗಳಿಂದ ಕಲ್ಲಿದ್ದನ್ನು ಆಮದು ಮಾಡ್ಕೊಳ್ತಾರೆ ನಮ್ಮ ದೇಶಕ್ಕೆ. ಮಾಡ್ಕೊಂಡಾದ್ಮೇಲೆ ಅವರು ಆಮದು ಮಾಡ್ಕೊಂಡಿರೋದ್ರಲ್ಲಿ 10% ಅನ್ನು ಕಡ್ಡಾಯವಾಗಿ ಎಲ್ಲ ರಾಜ್ಯಗಳು ಕೊಂಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಷರತ್ತನ್ನು ಹಾಕಲಾಗಿದೆ. ನಮ್ಮ ದೇಶದಲ್ಲಿ 1 ಟನ್ ಕಲ್ಲಿದ್ದಲಿಗೆ 1,700 ರೂಪಾಯಿಯಿಂದ 2,000 ರೂಪಾಯಿ ಬೆಲೆ ಇದ್ದರೆ, ಅದಾನಿಯಿಂದ ಕೊಂಡ್ಕೊಳ್ಬೇಕಾದಂಥ ಕಲ್ಲಿದ್ದಲಿಗೆ 1 ಟನ್ಗೆ 17,000ದಿಂದ 20,000 1 ಟನ್ ದುಡ್ಡಿದೆ. ಅಂದರೆ 10% ಹೆಚ್ಚಾಗಿ ಆ ದುಡ್ಡನ್ನು ಕೊಟ್ಟು ಅವರಿಂದ ಕೊಂಡ್ಕೊಳ್ಬೇಕಾದಂಥ ಪರಿಸ್ಥಿತಿಯಾಗಿದೆ. ಎರಡನೇ ವಿಚಾರ, ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ಬಹಳಷ್ಟು ಸಲ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ ಅಂತೇಳಿ ಅವ್ರನ್ನ ಟೀಕೆ ಮಾಡಲಾಗ್ತದೆ. ಅವರು ಪ್ರಧಾನಮಂತ್ರಿಯಾದ 5 ವರ್ಷಗಳಲ್ಲಿ 41 ಬಾರಿ ಅವರು 52 ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಆ ಸಂದರ್ಭಗಳಲ್ಲಿ ಅವ್ರ ಜೊತೆ ಅವ್ರು ಮಾತ್ರ ಹೋಗಲಿಲ್ಲ, ಅಂಬಾನಿ ಮತ್ತು ಅದಾನಿ ಕೂಡ ಹೋಗಿದ್ದರು. 16 ದೇಶಗಳಲ್ಲಿ 18 ಒಪ್ಪಂದಗಳಿಗೆ ಈ ಅದಾನಿ ಮತ್ತು ಅಂಬಾನಿ ಸಹಿ ಹಾಕಿದ್ದಾರೆ. ಅಲ್ಲೆಲ್ಲ ತಮ್ಮ ಬಿಸ್ನೆಸ್ಸನ್ನು, ವ್ಯವಹಾರವನ್ನು ವಿಸ್ತರಿಸಿದ್ದಾರೆ ಅಂತೇಳಿ ದಿ ನ್ಯೂಸ್ ಕ್ಲಿಕ್ ವರದಿಯನ್ನು ಮಾಡಿದೆ. ಅಂದರೆ ಮೋದಿಯವರು ಪ್ರವಾಸ ಮಾಡ್ತಕ್ಕಂಥದ್ದು ದೇಶದ ಒಳಿತಿಗಾಗಿ ಅಲ್ಲ, ಅದಾನಿ ಒಳಿತಿಗೆ ಅಂತಕ್ಕಂಥದ್ದು ಇಲ್ಲಿ ಜಗಜ್ಜಾಹೀರಾಗಿರ್ತದೆ. ಇಷ್ಟೆಲ್ಲ ಬೆಳಿಬೇಕಾದ್ರೆ ಗೌತಮ್ ಅದಾನಿದೇನು ಪಾತ್ರವೇ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಆತನೊಬ್ಬ ನುರಿತ ಕಾರ್ಪೊರೇಟ್ ತಂತ್ರಗಾರ. ಅವರು ಹೊಸದಾಗಿ ಯಾವುದನ್ನು ಜಾಸ್ತಿ ಕಟ್ಟಕ್ಕೆ ಹೋಗಲ್ಲ. ಬದಲಿಗೆ ಈಗಾಗಲೇ ಯಾರಾದರೂ ಲಾಭದಲ್ಲಿ ನಡೆಸ್ತಾ ಇರ್ತಾರಲ್ಲ ಅಂಥ ಕಂಪ್ನಿಗಳನ್ನೇ ಎದುರಿಸಿ ಬೆದರಿಸಿ ED, IT, CBI ಮೂಲಕ ಅವ್ರ ಮೇಲೆ ಧಮಕಿ ಹಾಕಿ ಅದನ್ನು ಕಿತ್ಕೊಂಡು ತಾನು ನಡೆಸ್ತಾರೆ. ಅಂಬುಜಾ ಸಿಮೆಂಟು ಭಾಳ ಚೆನ್ನಾಗಿ ನಡೀತಾ ಇತ್ತು, ಅದಾನಿ ಕೊಂಡ್ಕೊಂಡ್ರು. ACC ಸಿಮೆಂಟು ಚೆನ್ನಾಗಿ ನಡೀತಾ ಇತ್ತು, ಅದಾನಿ ಪಾಲಾಯಿತು. MRPL ಅಂತಕ್ಕಂಥ ಒಂದು ಇಂಧನ ಕಂಪನಿ, ಅವುಗಳು ಚೆನ್ನಾಗಿ ಭಾಳ ಲಾಭದಲ್ಲಿತ್ತು, ಅದಾನಿ ಅದನ್ನು ಕೊಂಡ್ಕೊಂಡ್ರು. NDTV ಭಾಳ ವಿಶ್ವಾಸಾರ್ಹ ಮಾಧ್ಯಮವಾಗಿತ್ತು ನಮ್ಮ ದೇಶದಲ್ಲಿ, ಅಂಥ NDTVಯನ್ನೇ ಇವರು ಕೊಂಡ್ಕೊಬಿಟ್ರು. ಎಡಿಬಲ್ ಆಯಿಲ್ ಏನಿದೆ ಅದರ 25% ಒಂದು ಸ್ಟೇಕ್ ಇವತ್ತು ಅದಾನಿ ಕೈಲಿದೆ. ಈ ರೀತಿಯಾಗಿ ಇವರು ಕೆಲಸ ಮಾಡ್ತಾರೆ. ಇವರು ಬರೀ ಮೋದಿ ಮಾತ್ರ ಹೆಲ್ಪ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕಡೆಯಿಂದನೂ ಕೆಲಸ ಮಾಡಿಸ್ಕೊಳ್ತಕ್ಕಂಥ ಛಾತಿ ಇವರಿಗಿದೆ. ಕೇರಳದ ಲೆಫ್ಟ್ ಸರ್ಕಾರ ಅಲ್ಲಿ ಇದೆಯಲ್ಲ, ಆ ಸರ್ಕಾರ ಕೂಡ ಬಂಡೇಳದಂತೆ ಮಾಡ್ತಕ್ಕಂಥ ಒಂದು ಕರಗತವಾಗಿದೆ ಕಲೆ ಈ ಅದಾನಿಗೆ. ಇನ್ನು ಕೋವಿಡ್ ಟೈಮಲ್ಲಿ ಅದಾನಿ ಒಂದು ಆಸ್ತಿ 17 ಪಟ್ಟು ಏರಿಕೆ ಆಯಿತು. ನಿಮಗೆಲ್ಲ ಗೊತ್ತಿದೆ, 2020ರ ಜನವರಿ ವೇಳೆಗೆ ಗೌತಮ್ ಅದಾನಿಯವರ ಆಸ್ತಿ ಎಷ್ಟಪ್ಪ ಇತ್ತು ಅಂತಂದರೆ 71,000 ಕೋಟಿ ರೂಪಾಯಿ ಇತ್ತು. ಆ ನಂತರ ಮಾರ್ಚ್ ತಿಂಗಳಲ್ಲಿ ಕೋವಿಡ್ ಸಾಂಕ್ರಾಮಿಕ ಇಡೀ ಪ್ರಪಂಚಕ್ಕೆ ಅಪ್ಪಳಿಸ್ತು, ಲಾಕ್ಡೌನ್ ಆಯಿತು. ಇದರ ಹೊಡೆತದಿಂದ ಬಹಳಷ್ಟು ಜನ ನಷ್ಟದಲ್ಲಿದ್ದರು ಉದ್ಯಮಿಗಳು. ಆದರೆ ಅದಾನಿ ಮತ್ತು ಅಂಬಾನಿಗಳ ಆಸ್ತಿ ಕೋವಿಡ್ ಟೈಮಲ್ಲಿ ಮೇಲಕ್ಕೆ ಏರ್ತಾನೆ ಇತ್ತು. 2 ವರ್ಷದಲ್ಲಿ ನೋಡಿ 71,000 ಕೋಟಿ ಇತ್ತು ಅದಾನಿ ಆಸ್ತಿ 2020ರಲ್ಲಿ. 2022ಕ್ಕೆ ನೀವು ಬಂದರೆ ಅವರು ಭಾರತದ ನಂಬರ್ 1 ಶ್ರೀಮಂತ ಆದರು, ಏಷ್ಯಾದ ನಂಬರ್ 1 ಶ್ರೀಮಂತ ಆದರು. 2022ರ ಸೆಪ್ಟೆಂಬರ್ ವೇಳೆಗೆ ಅದಾನಿ ಆಸ್ತಿ 12.44 ಲಕ್ಷ ಕೋಟಿ, ಅಂದರೆ 12.5 ಲಕ್ಷ ಕೋಟಿ ರೂಪಾಯಿಗೆ ಏರ್ತು. ವಿಶ್ವದ ಎಲಾನ್ ಮಸ್ಕ್ ನಂತರ 2ನೇ ಅತಿ ದೊಡ್ಡ ಶ್ರೀಮಂತನಾಗಿ ಅವರು ಮುಂದುವರೆದರು. ಇದು ಹೆಂಗೆ ಸಾಧ್ಯ ಅಂತಂದರೆ ಅವರ ಮಿತಿ ಮೀರಿದ ಲಾಭಕೋರತನ, ಕಡಿಮೆ ಟೈಮಲ್ಲೇ ಮೇಲೆ ಇರಬೇಕು ಅಂತ ಅವರು ಅಡ್ಡದಾರಿ ಹಿಡಿದಿರ್ತಕ್ಕಂಥದ್ದು, ಮತ್ತು ನರೇಂದ್ರ ಮೋದಿ ಅವ್ರ ಥರದ ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳ ರಾಜಕಾರಣಿಗಳೇ ಅವರಿಗೆ ಬೆಂಬಲವಾಗಿ ನಿಂತಿದ್ದು. ಕೇವಲ 2 ವರ್ಷದಲ್ಲಿ ಅವರ ಆಸ್ತಿಯಲ್ಲಿ 17 ಪಟ್ಟು ಹೆಚ್ಚಾಗ್ಲಿಕ್ಕೆ ಜಾಸ್ತಿ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಭಾಳ ದೊಡ್ಡ ಫ್ರಾಡನ್ನು ಅವರು ಮಾಡಿದರು. ಅದನ್ನು ಹೊರತಂದಿತ್ತು ಯಾವುದಪ್ಪ ಅಂತಂದರೆ ಹಿಂಡೆನ್ಬರ್ಗ್ ವರದಿ. ನಿಮಗೆಲ್ಲ ಗೊತ್ತಿದೆ, ಅದಾನಿಯ 7 ಕಂಪ್ನಿಗಳು ಷೇರು ಮಾರ್ಕೆಟಲ್ಲಿ ಲಿಸ್ಟೆಡ್ ಆಗಿವೆ. ಆ ಅವಧಿನಲ್ಲಿ ಅವರ ಷೇರುಗಳ ಬೆಲೆ ವಿಪರೀತವಾಗಿ ಹೆಚ್ಚುತ್ತಾ ಇತ್ತು. ಇದು ಹೆಂಗೆ ಸಾಧ್ಯ ಅಂತಂದರೆ
ಅದಾನಿ ಕಂಪ್ನಿ ತಮ್ಮ ಶೇರುಗಳಲ್ಲಿ 75% ತಾವಿಟ್ಕೊಂಡು ಇನ್ನು 25%ನ ಪಬ್ಲಿಕ್ಗೆ ಬಿಡಬೇಕು ಅಂತ ಷೇರು ಮಾರುಕಟ್ಟೆ ರೂಲ್ಸ್ ಇರ್ತಕ್ಕಂಥದ್ದು. ಆದರೆ ಅದಾನಿ ಮಾಡಿದ್ದೇನಪ್ಪ ಅಂತಂದರೆ 75% ತಾನಿಟ್ಗಳಿಂದಲ್ದೇ ಇನ್ನು ಉಳಿದ 25%ಅಲ್ಲಿ 15%ಅನ್ನು ಸಾರ್ವಜನಿಕರಿಗೆ ಬಿಡುವ ಬದಲು ಅದನ್ನು ಈ ತೆರಿಗೆ ಮುಕ್ತ ದೇಶಗಳು ಅಂತ ಕರೀತಾರಲ್ಲ, ಮಾರಿಸಸ್ಸು, UAE, ಕೆರಿಬಿಯನ್ ದ್ವೀಪಗಳು, ಬರ್ಮುಡಾ, ಇಲ್ಲೆಲ್ಲ ಹೋಗಿ ತನ್ನದೇ ಬೇನಾಮಿ ಕಂಪ್ನಿಗಳು, ಶೆಲ್ ಕಂಪ್ನಿಗಳಲ್ಲಿ ಅವರು ಅದನ್ನು ಕೊಂಡ್ಕೊಳ್ಳೋ ಥರ ಮಾಡಿ ಹೆಚ್ಚು ಹಣಕ್ಕೆ ಕೃತಕವಾಗಿ ಶೇರ್ಗಳ ಬೆಲೆ ಹೆಚ್ಚು ಆಗೋಂಗೆ ಮಾಡಿದ್ರು. ಆಗ ಜನ ಏನು ಮಾಡಿದ್ರು, ಅದಾನಿ ಶೇರ್ ಕೊಂಡ್ಕೊಂಡ್ರೆ ನಮ್ಮದು ಕೂಡ ಬೆಲೆ ಜಾಸ್ತಿ ಆಗ್ತದೆ ಅಂತೇಳಿ ಉಳಿದಂಥ 10% ಏನು ಶೇರ್ ಇತ್ತು ಅದನ್ನು ಭಾಳಷ್ಟು ಜನ ಕೊಂಡ್ಕೊಳ್ಳೋ ಥರ ಮಾಡಿದ್ರು. ಇಂಥವೆಲ್ಲವನ್ನು ಕೂಡ ನಿಯಂತ್ರಣ ಮಾಡಬೇಕಿರೋದು ಯಾರಪ್ಪ ಅಂದರೆ ಸೆಬಿ ಅಂತ ಒಂದು ಕಂಪ್ನಿ ಇದೆ ಭಾರತ ಸರ್ಕಾರದ್ದು, ಅದು ಇದನ್ನು ನಿಯಂತ್ರಣ ಮಾಡಬೇಕಿತ್ತು. ದುರಾದೃಷ್ಟ ಏನಪ್ಪ ಅಂತಂದರೆ ಆ ಸೆಬಿಯ ಅಧ್ಯಕ್ಷ ಯಾರಿದಾರಲ್ಲ ಮಾಧವಿ ಬುಚ್ ಅಂತಕ್ಕಂಥವ್ರು, ಅಂಥವರೇ ಈ ಅದಾನಿಯ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಅದು ಬೇರೆ ಬೇರೆ ದೇಶಗಳಲ್ಲಿ ಬೇನಾಮಿ ಹೆಸರಲ್ಲಿ ಹೂಡಿಕೆಯನ್ನು ಮಾಡಿ ತಮ್ಮ ಆಸ್ತಿಯನ್ನು 1 ಪಟ್ಟಿರ್ತಕ್ಕಂಥದ್ದನ್ನ 100 ಪಟ್ಟು 1000 ಪಟ್ಟು ಮಾಡ್ಕೊಳ್ತಾ ಇದ್ದಾರೆ. ಹಂಗಾಗೇ ಅದಾನಿ ಏನು ಷೇರುಗಳ ಬೆಲೆ 819 ಪಟ್ಟು ಜಾಸ್ತಿ ಆಗೋಯ್ತು, ಒಂದಲ್ಲ ಎರಡಲ್ಲ. ಹಾಗಾಗಿಯೇ ಅವರು ಆ ಶೇರುಗಳ ಬೆಲೆ ಜಾಸ್ತಿ ಆಗಿದೆ ಅಂತೇಳಿ ಆ ಶೇರುಗಳನ್ನ ಹಲವಾರು ಬ್ಯಾಂಕ್ಗಳಲ್ಲಿ ಅಡ ಇಟ್ಟು ಅದಾನಿ ಸಾಲ ಪಡಿತಾರೆ, ಆ ಸಾಲವನ್ನು ಮತ್ತೊಂದು ಕಡೆ ಇನ್ವೆಸ್ಟ್ ಮಾಡ್ತಾರೆ. ಈ ರೀತಿಯಾಗಿ ಅವರು ಪ್ರಪಂಚದ 2ನೇ ಸ್ಥಾನಕ್ಕೆ ಹೋಗಿದ್ರು. ಆದರೆ ಸುಳ್ಳು ಹೆಚ್ಚು ದಿನ ನಿಲ್ಲೋದಿಲ್ಲ ಅಲ್ವಾ? ಹಾಗಾಗಿ ಹಿಂಡೆನ್ಬರ್ಗು ಈ ವರದಿಯನ್ನು ಪಬ್ಲಿಷ್ ಮಾಡ್ತು, ಅದಾನಿ ಹಗರಣಗಳನ್ನು ಬಹಿರಂಗ ಮಾಡ್ತು. ಏಕಾಏಕಿ ಒಂದೇ ವಾರದಲ್ಲಿ ಅದಾನಿ ಆಸ್ತಿ ಅರ್ಧಕ್ಕರ್ಧ ಕುಸಿದು ಬೀಳ್ತು, ಷೇರುಗಳು ಪಾತಾಳಕ್ಕೆ ಹೋದೋ. ಅದಾನಿ ಮಾತ್ರ ಪಾತಾಳಕ್ಕೆ ಹೋಗಲಿಲ್ಲ, ಅದಾನಿ ನಂಬ್ಕೊಂಡು ಭಾರತ ದೇಶದಲ್ಲಿ ಯಾರೆಲ್ಲ ಹೂಡಿಕೆ ಮಾಡಿದ್ರು, ಯಾರೆಲ್ಲ ಅವ್ರ ಶೇರನ್ನು ಕೊಂಡ್ಕೊಂಡಿದ್ರು, ಅವರೆಲ್ಲರೂ ಕೂಡ ಪಾತಾಳಕ್ಕೆ ಬಿದ್ದರು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೋಫೋರ್ಸ್ ಹಗರಣ ನಡೆದಿದೆ, ಕಾಮನ್ವೆಲ್ತ್ ಹಗರಣ ನಡೆದಿದೆ. ಆಗ ನಾವೆಲ್ಲರೂ ಕೂಡ ಏನಪ್ಪ ಹೇಳಿದ್ದೀವಿ ಅಂದರೆ ಪಾರದರ್ಶಕ ತನಿಖೆ ನಡೆದು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದೀವಿ. ದುರಂತ ಏನು ಅಂತಂದರೆ ಇವತ್ತು ಅದಾನಿ ಇಷ್ಟೆಲ್ಲ ಹಗರಣ ಮಾಡಿ ಸಿಗಾಕೊಂಡ್ರೂ ಕೂಡ ಅವ್ರ ಬಗ್ಗೆ ತನಿಖೆ ಮಾಡಿ ಅಂತ ಯಾರೂ ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ವಿರೋಧ ಪಕ್ಷಗಳು ತನಿಖೆ ಮಾಡಿ JPC ರಚನೆ ಮಾಡಿ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಮಾಡಿ ಒಂದು ಪಾರದರ್ಶಕವಾಗಿ ತನಿಖೆ ಮಾಡಿ ಅಂತಂದರೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂದರೆ ವಿರೋಧ ಪಕ್ಷಗಳಿಗೆ ಬೈತಾ ಇದ್ದಾರೆ ಮತ್ತು ಅದಾನಿಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅದಾನಿ ಒಳ್ಳೇದು ಮಾಡ್ತಾ ಇದ್ದಾರೆ, ಅವರಿಂದಾಗಿ ನಮ್ಮ ದೇಶದ ಅಭಿವೃದ್ಧಿ ಮೇಲೆ ಹೋಗ್ತಾ ಇದೆ, ನಮ್ಮ ಆರ್ಥಿಕತೆ ಮೇಲೆ ಹೋಗ್ತಾ ಇದೆ, ಅವರು ಜಾಸ್ತಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ನಿಜನಾ ಅಂತ ನೋಡಿದ್ರೆ ಇದೇ ದೊಡ್ಡ ಸುಳ್ಳು. ನೋಡಿ ಸ್ನೇಹಿತರೆ, ಸೆಪ್ಟೆಂಬರ್ 20, 2022ರಲ್ಲಿ ಅದಾನಿ ಇಡೀ ಪ್ರಪಂಚದ 2ನೇ ಅತಿ ದೊಡ್ಡ ಶ್ರೀಮಂತರಾಗಿದ್ದರು. ಅವ್ರ ಹತ್ರ 12.5 ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇತ್ತು. ಹಂಗಿದ್ದಾಗ ಅವರು ಎಷ್ಟೊಂದು ಜನರಿಗೆ ಉದ್ಯೋಗ ಕೊಟ್ಟಿರಬೇಕಲ್ವಾ ಅಂತ ನೀವು ನೋಡಿದ್ರೆ ಬರೀ ಸುಳ್ಳು. ಅವರ ಅದಾನಿ ಅಧಿಕೃತ ವೆಬ್ಸೈಟ್ ಗ್ರೂಪ್ ತೆಗೆದು ನೋಡಿದ್ರೆ ಗೊತ್ತಾಗ್ತದೆ. ಆ ಟೈಮಲ್ಲಿ ಅವರು ಉದ್ಯೋಗ ಕೊಟ್ಟಿದ್ದು ಎಷ್ಟು ಜನಕ್ಕಪ್ಪ ಅಂದರೆ ಕೇವಲ 23,000 ಜನಕ್ಕೆ. ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರೈವೇಟ್ ಕಂಪ್ನಿಗಳು ಯಾರ್ಯಾರಿಗೆ ಎಷ್ಟೆಷ್ಟು ಉದ್ಯೋಗ ಕೊಟ್ಟಿದ್ರು ಅಂತ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಟಾಟಾ ಗ್ರೂಪು 9 ಲಕ್ಷ ಜನರಿಗೆ ಉದ್ಯೋಗವನ್ನು ಕೊಟ್ಟಿತ್ತು, ಇನ್ಫೋಸಿಸು 3 ಲಕ್ಷ ಜನರಿಗೆ ಉದ್ಯೋಗವನ್ನು ಕೊಟ್ಟಿತ್ತು, ರಿಲಯನ್ಸ್ ಇಂಡಸ್ಟ್ರಿ ಅವರು 2,36,000 ಜನರಿಗೆ ಉದ್ಯೋಗ ಕೊಟ್ಟಿದ್ರು, ವಿಪ್ರೋ 2,31,000 ಜನರಿಗೆ ಉದ್ಯೋಗ ಕೊಟ್ಟಿತ್ತು. ಭಾರತದ ಟಾಪ್ 25 ಉದ್ಯೋಗದಾತ ಕಂಪನಿಗಳಲ್ಲಿ ಅದಾನಿ ಹೆಸರೇ ಬರೋದಿಲ್ಲ ಅಂತಂದರೆ ನೀವು ನಂಬಲೇಬೇಕು. ಇನ್ನು ಸರ್ಕಾರಿ ಸಂಸ್ಥೆಗಳ ವಿಚಾರಕ್ಕೆ ಬರೋದಾದರೆ ಭಾರತೀಯ ರೈಲ್ವೆ ಏನಿದೆ ಇದು 12.5 ಲಕ್ಷ ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ. ಕಲ್ಲಿದ್ದಲು ನಿಗಮ 2,72,000 ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ. ಅಮೂಲ್ ತರಹದ, ನಂದಿನಿ ತರಹದ ಸಹಕಾರಿ ಸಂಸ್ಥೆಗಳು 36 ಲಕ್ಷ ರೈತರಿಗೆ ಸಹಕಾರಿಯಾಗಿವೆ. ಕೃಷಿ ಕ್ಷೇತ್ರ ಒಂದೇ 15 ಕೋಟಿ ಜನರ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ. ಆದರೆ ಅದಾನಿ ಕಂಪ್ನಿ ಮಾಡಿರೋದು ಎಷ್ಟು ಗೊತ್ತಾ? ಕೇವಲ 23,000. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಿದ್ದೇನೆಂದರೆ ಅದಾನಿಯವರಿಂದ ಉದ್ಯೋಗ ಸೃಷ್ಟಿ ಆಗಿಲ್ಲ. ಎರಡನೇ ವಿಚಾರ, ಅದಾನಿ ನಮ್ಮ ದೇಶಕ್ಕೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಕಟ್ತಾರೆ, ನೀವೇನು ಮಾತಾಡೋದು ಅಂತಾರೆ. ಇದು ಕೂಡ ಸುಳ್ಳು. ನೋಡಿ, ಏನು 2023ರಲ್ಲಿ ಯಾವ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಮಾಡಿರ್ತಕ್ಕಂಥ ಕಂಪ್ನಿಗಳು ಯಾವುದು ಅಂತ ನೀವು ನೋಡೋದಾದರೆ ಅದರಲ್ಲಿ ಅದಾನಿ ಹೆಸರೇ ಬರೋದಿಲ್ಲ. ರಿಲಯನ್ಸ್ ಇಂಡಸ್ಟ್ರಿ 20,713 ಕೋಟಿ ರೂಪಾಯಿ ಒಂದು ಟ್ಯಾಕ್ಸನ್ನು ಪೇ ಮಾಡಿದೆ. SBI 17,649 ಕೋಟಿ ಟ್ಯಾಕ್ಸ್ ಕಟ್ಟಿದೆ. HDFC ಬ್ಯಾಂಕು 15,350 ಕೋಟಿ ಒಂದು ಟ್ಯಾಕ್ಸನ್ನು ಕಟ್ಟಿದೆ. ಈ ರೀತಿಯಾಗಿ ಎಲ್ಲ ಮಾಡ್ತಾ ಇವೆ. ಆದರೆ ಅದಾನಿ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತಂದರೆ ಅವರು ಟಾಪ್ 10 ಟ್ಯಾಕ್ಸ್ ಪೇಯರ್ ಲಿಸ್ಟಲ್ಲಿ ಬರೋದೇ ಇಲ್ಲ. ಬರೀ ಟ್ಯಾಕ್ಸ್ ಕಟ್ಟೋದಿರಲಿ, ಅವ್ರೇನಪ್ಪ ಹೇಳ್ತಾರೆ ಅಂತಂದರೆ 2021ರಲ್ಲಿ ನಮಗೆ ಬಂದಿರತಕ್ಕಂಥ ಲಾಭ ಎಷ್ಟಪ್ಪ ಅಂತ ಅವ್ರು ಹೇಳ್ತಾರೆ ಅಂತಂದರೆ ಕೇವಲ 1,113 ಕೋಟಿ ಮಾತ್ರ ಲಾಭ ಬಂದಿದೆ ಅಂತ 2021ರಲ್ಲಿ ಅದಾನಿ ಕಂಪ್ನಿ ಹೇಳ್ತದೆ.
12 ಲಕ್ಷ ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಬಂದಿರೋ ಲಾಭ ಕೇವಲ 1113 ಕೋಟಿ ಅಂದರೆ ಯಾರಾದರೂ ನಂಬಕ್ಕೆ ಸಾಧ್ಯನಾ? ಅಂದರೆ ಇವರು ನೇರವಾಗಿ ಕಾನೂನು ಪ್ರಕಾರವಾಗಿ ಸಂವಿಧಾನಬದ್ಧವಾಗಿ ಯಾವುದೇ ಲಾಭ ಮಾಡ್ತಾ ಇಲ್ಲ, ಬದಲಿಗೆ ವಾಮ ಮಾರ್ಗದಿಂದ ಬ್ಲ್ಯಾಕ್ ಮನಿ ಮೂಲಕ ಬೇರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ಅವರು ದಿಕ್ಕು ತಪ್ಪಿಸಿ ಇಷ್ಟೊಂದು ಲಾಭ ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಸ್ಪಷ್ಟ ಆಗ್ತದೆ. ಆದರೆ ಅವ್ರ ಮೇಲೆ ತನಿಖೆ ನಡೀಲಿ, ವಿಚಾರಣೆ ನಡೀಲಿ, ಶಿಕ್ಷೆ ಆಗಲಿ ಅಂತ ಯಾರು ಹೇಳ್ದೇ ಇರ್ತಕ್ಕಂಥದ್ದು ದೊಡ್ಡ ದುರಂತವಾಗಿದೆ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ದೇಶವನ್ನು ನಾವು ವಿಶ್ವಗುರು ಮಾಡ್ತೀವಿ. 2030ಕ್ಕೆ ಭಾರತ ಟಾಪ್ 1 ಕಂಟ್ರಿ ಆಗ್ತದೆ. ಈಗಾಗಲೇ GDPನಲ್ಲಿ ಟಾಪ್ 3 ಇದೆ. ನಮ್ಮದು 5 ಟ್ರಿಲಿಯನ್ ಎಕಾನಮಿ, ಏನೇನೋ ಮಾತಾಡ್ತಾರೆ ಭಕ್ತರು ಮತ್ತು BJP ಬೆಂಬಲಿಗರು. ಆದರೆ ಏನಪ್ಪ ಅಂದರೆ, ಈ ಅದಾನಿ ಸಾಮ್ರಾಜ್ಯ ಏನಿದೆ ಇದು ಸಾಲದ ಮೇಲೆ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಆಗಿದೆ. ನಾನು ಆಗಲೇ ಹೇಳ್ದಾಗೇ ಅವರು ಷೇರು ಮಾರುಕಟ್ಟೆಯ ಸ್ಟಾಕ್ಗಳ ಬೆಲೆಯನ್ನು ತಿರುಚಿ ಸುಳ್ಳು ಒಂದು ಜಾಸ್ತಿ ಮಾಡ್ಕೊಂಡು ಅದನ್ನು ಬ್ಯಾಂಕ್ಗಳಿಗೆ ಕೊಟ್ಟು ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಅದಾನಿ ಪಡ್ಕೊಂಡಿದ್ದಾರೆ. ಅದರಲ್ಲಿ ಭಾರತದ ಬ್ಯಾಂಕ್ಗಳೇ 74,000 ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ಕೊಟ್ಟಿದ್ದಾರೆ. ಅಂದರೆ ಅದಾನಿ ಮುಳುಗಿದ್ರೆ ಈ ಬ್ಯಾಂಕ್ಗಳು ಮುಳುಗ್ತವೆ, ಬ್ಯಾಂಕ್ಗಳು ಮುಳುಗುದು ಅಂದರೆ ಈ ದೇಶದ ಸಾರ್ವಜನಿಕರು ನಿಮ್ಮ ದುಡ್ಡೆಲ್ಲ ಮುಳುಗ್ತದೆ ಅಂತಕ್ಕಂಥದ್ದು ನೀವು ಮರಿಬಾರ್ದು. ಅಷ್ಟು ಮಾತ್ರ ಅಲ್ಲ, ಕಳೆದ ಮೋದಿ ಪ್ರಧಾನಿಯಾದ ನಂತರ ಸುಮಾರು 10 ಲಕ್ಷ ಕೋಟಿ ರೂ ಹೆಚ್ಚಿನ ಹಣವನ್ನು ಸಾಲ ಮನ್ನಾ ಮಾಡಲಾಗಿದೆ, NPA ಮಾಡಲಾಗಿದೆ. ನಾನ್ ಪ್ರಾಫಿಟಿಂಗ್ ಅಸೆಟ್ ಅಂತ ಅದನ್ನು ಮಾಡಿ ಅದನ್ನು ವಸೂಲಿ ಆಗದ ಸಾಲ ಅಂತ ಕರೆಯಲಾಗಿದೆ. ಇದರಲ್ಲಿ ಹೆಚ್ಚು ಪಾಲು ಯಾರ್ದಪ್ಪ ಅಂತಂದರೆ ಇದೇ ಅದಾನಿದು. ಈ ಮಾತನ್ನು ನಾನು ಹೇಳ್ತಾ ಇಲ್ಲ, BJPಯ ಸಂಸದ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹಲವಾರು ಬಾರಿ ಇದನ್ನು ಟ್ವೀಟ್ ಮಾಡಿದ್ದಾರೆ, ಆರೋಪಿಸಿದ್ದಾರೆ. ಅದನ್ನು ನೀವಿಲ್ಲಿ ನೋಡ್ಬೋದು. ನೋಡಿ, 2008ರಲ್ಲಿ 54 ಭಾರತೀಯ ಬಿಲಿಯನರ್ಗಳಿದ್ದರು. ಫೋರ್ಬ್ಸ್ ಪಟ್ಟಿ ಅದನ್ನು ವರದಿ ಮಾಡಿತ್ತು. ಈ 54 ಬಿಲಿಯನರ್ಗಳಲ್ಲಿ 16 ಜನ ಗುಜರಾತಿಗಳಿದ್ದರು. ಈಗ 2024ರಲ್ಲಿ 189 ಜನ ಭಾರತೀಯ ಬಿಲಿಯನರ್ಗಳಿದ್ದಾರೆ. ಅದರಲ್ಲಿ 162 ಜನ ಕೇವಲ ಗುಜರಾತ್ನವರು. ಅಂದರೆ ಭಾರತದ ಶತಕೋಟ್ಯಾಧೀಶ್ವರರಲ್ಲಿ 86% ಜನ ಬರೀ ಗುಜರಾತ್ನವರು. ಈ ಭಾರತ ಅಂದರೆ ಗುಜರಾತ್ ಮಾತ್ರವಾ? ಬೇರೆ ರಾಜ್ಯಗಳಿಲ್ವಾ? ಬೇರೆ ಯಾವುದೇ ಒಂದು ವ್ಯವಹಾರಸ್ಥರು ಇಲ್ವಾ? ಬಿಸ್ನೆಸ್ ಮ್ಯಾನ್ಗಳಿಲ್ವಾ? ಯಾಕೆ ಗುಜರಾತ್ಗೆ ಮಾತ್ರ ಈ ಏಕಚಕ್ರಾಧಿಪತ್ಯ? ಈ ರೀತಿ ಕೆಲವರು ದೊಡ್ಡ ಶ್ರೀಮಂತರಾಗ್ತಕ್ಕಂಥದ್ದು ತಪ್ಪಲ್ವಾ? ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 39 ಹೇಳುತ್ತೆ, ಈ ದೇಶದ ಸಂಪತ್ತು ಕೆಲವೇ ಜನರ ಕೈಯಲ್ಲಿ ಶೇಖರಣೆ ಆಗ್ತಕ್ಕಂಥದ್ದನ್ನ ತಡಿಬೇಕು, ಇದು ಈ ದೇಶದ ಎಲ್ರಿಗೂ ಕೂಡ ಹಂಚಿಕೆ ಆಗಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ, ನಾವು ಇಲ್ಲಿ ಒಂದು ಕೆಲಸಕ್ಕೂ ಒದ್ದಾಡ್ತಾ ಇದ್ದೀವಿ, ಸರಿಯಾದ ಸಂಬಳ ಸಿಗದೇ ಒದ್ದಾಡ್ತಾ ಇದ್ದೀವಿ. ಆದರೆ ಅದಾನಿ ಅಂತಕ್ಕಂಥ ವ್ಯಕ್ತಿ ಆತ 12 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಆಸ್ತಿಯ ಒಡೆಯರಾಗಿದ್ದಾರೆ. ನಮ್ಮ ಖ್ಯಾತ ಚಿಂತಕಿ ಅರುಂಧತಿ ರಾಯರು ಒಂದು ಮಾತು ಹೇಳಿದರು, ಈ ದೇಶ 4 ಜನರಿಂದ ನಡೀತಾ ಇದೆ, ಇಬ್ಬರು ದೇಶವನ್ನು ಮಾರ್ತಾ ಇದ್ದಾರೆ, ಇಬ್ಬರು ದೇಶವನ್ನು ಕೊಂಡ್ಕೊಳ್ತಾ ಇದ್ದಾರೆ ಅಂತ. ಅವ್ರು ಏನಪ್ಪ ಹೇಳಿದರು ಅಂದರೆ, ಮೋದಿ ಮತ್ತು ಅಮಿತ್ ಶಾ ಇಬ್ಬರು ದೇಶವನ್ನು ಮಾರ್ತಾ ಇದ್ದಾರೆ, ಅಂಬಾನಿ ಮತ್ತು ಅದಾನಿ ದೇಶವನ್ನು ಕೊಂಡ್ಕೊಳ್ತಾ ಇದ್ದಾರೆ ಅಂತೇಳಿ. ಅದು ನಿಜ ಅಂತಕ್ಕಂಥದ್ದು ಈ ಅಂಕಿಅಂಶಗಳಲ್ಲಿ ನಮಗೆ ಗೊತ್ತಾಗ್ತದೆ. ಅಮೆರಿಕದ ಕಂಪ್ನಿ ಇವಾಗ ಅದಾನಿಗೆ ಅರೆಸ್ಟ್ ವಾರೆಂಟ್ ಹೊರಡಿಸಿದೆಯಲ್ಲ, ಅದರಲ್ಲಿ ಇವರು ಎಂಥ ಫ್ರಾಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಮೋದಿ ಯಾಕಿಷ್ಟೆಲ್ಲ ಅದಾನಿಗೆ ಸಹಾಯ ಮಾಡಿದ್ರು ಅಂತಂದರೆ, ಇಲ್ಲಿ ಮೋದಿ ಮತ್ತು ಅದಾನಿ ಬೇರೆ ಬೇರೆ ಅಲ್ಲ, ಅವರಿಬ್ಬರು ಒಂದೇನೆ. ಮೋದಿಯವರ ದುಡ್ಡು ಅದಾನಿಯವರ ಜೇಬಲ್ಲಿದೆ ಅಷ್ಟೇ. ಇದು ಅದಾನಿ ಅಂತಕ್ಕಂಥವ್ರು ಮೋದಿಯವರ ಫ್ರಾಕ್ಸಿ. ಇಲ್ಲಿ ಮುಖ ಅದಾನಿ, ಆ ದುಡ್ಡೆಲ್ಲ ಅದು ಮೋದಿದು ಅಂತಕ್ಕಂಥ ಆರೋಪಗಳಿವೆ. ಇದು ಕೇವಲ ಆರೋಪನ ವಾಸ್ತವನ ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಯಾಕಪ್ಪ ಅಂತಂದರೆ, ದೆಹಲಿ ಮುಖ್ಯಮಂತ್ರಿ ಆಗಿದ್ದಾಗ ಅರವಿಂದ್ ಕೇಜ್ರಿವಾಲ್ 1 ವರ್ಷದ ಹಿಂದೆ ಹೇಳಿದರು ಅಂತಂದರೆ, ಈ ಏನೆಲ್ಲ ಹೂಡಿಕೆ ಅದಾನಿ ಮಾಡ್ತಾ ಇದ್ದಾರೆ ಇದು ಅದಾನಿದಲ್ಲ, ಮೋದಿಯದ್ದಾಗಿದೆ. ಅದಾನಿ ಕೇವಲ ಮುಖ ಅಷ್ಟೇ, ಈ ಬಂಡವಾಳ ಎಲ್ಲ ಮೋದಿದು. ಆ ಬಂಡವಾಳದಿಂದ ಬಂದಂಥ ಲಾಭದಲ್ಲಿ ಒಂದು 10-20% ಅದಾನಿಗೆ ಸಿಗುತ್ತಷ್ಟೇ, ಉಳಿದೆಲ್ಲ ಲಾಭವನ್ನು ಮೋದಿ ತೆಗೆದುಕೊಳ್ತಾರೆ ಅಂತ ಹೇಳಿದರು. अडानी तो केवल फ्रंट है, अडानी में सारा पैसा मोदी का लगा हुआ है। मैंने कहा ये कैसे हो सकता है? ये नहीं हो सकता। कहते हैं अडानी के अंदर सारा पैसा मोदी जी का लगा हुआ है, अडानी केवल फ्रंट है, अडानी तो केवल मोदी जी का पैसा मैनेज करता है, मैनेजर है। ಇನ್ನೂ ಕೆಲವರು ಹೇಳ್ತಾರೆ, ಮೋದಿಗೆ ಹೆಂಡ್ತಿನ ಮಕ್ಕಳ ಸಂಸಾರನ, ಅವ್ರಿಗೆ ಯಾಕೆ ಅಷ್ಟೊಂದು ದುಡ್ಡು ಅಂತ ಭಾಳ ಜನ ಭಕ್ತರು ವಾದ ಮಾಡ್ತಾರೆ. ಸ್ನೇಹಿತರೆ, ಹಣ ಮತ್ತು ಅಧಿಕಾರ ಅಂತಕ್ಕಂಥದ್ದು ಯಾರು ಬೇಡ ಅನ್ನಲ್ಲ, ಅದು ಸಿಕ್ಕಿದ್ರೆ ಮತ್ತಷ್ಟು ಮಗದಷ್ಟು ಬೇಕು ಅಂತಂತದೆ. ನೀವು ಗಬ್ಬರ್ ಸಿಂಗ್ ಹೆಸರು ಕೇಳಿರ್ಬೋದು, ಅವನಿಗೂ ಹೆಂಡ್ತಿ ಮಕ್ಕಳಿರಲಿಲ್ಲ, ಅದೇ ಒಂದು ಪ್ರತಿನಿತ್ಯ ದರೋಡೆ ಮಾಡ್ತಾ ಇದ್ದ. ಹಾಗಾಗಿ ಹೆಂಡ್ತಿ ಮಕ್ಕಳಿದ್ದವರೆಲ್ಲ ಆಸ್ತಿ ಮಾಡಲ್ಲ ಅಂತಕ್ಕಂಥದ್ದು ಸುಳ್ಳು. ಮೋದಿಯವರಿಗೆ ಯಾಕೆ ಇಷ್ಟೆಲ್ಲ ಹಣ ಬೇಕು ಅಂತಂದರೆ, ಕಳೆದ 10 ವರ್ಷಗಳ ನೀವು ನೋಡಿ, ಕರ್ನಾಟಕದಲ್ಲಿ ಒಂದು ಸರ್ಕಾರ ಇರ್ತದೆ, ಆ ಸರ್ಕಾರವನ್ನು ಆಪರೇಷನ್ ಕಮಲದ ಮೂಲಕ ಬೀಳಿಸಿ ಶಾಸಕರುಗಳಿಗೆ 100 ಕೋಟಿ 200 ಕೋಟಿ ಒಂದು ಲಂಚವನ್ನು ಕೊಟ್ಟು BJP ಸರ್ಕಾರ ತರ್ತಾರೆ. ಮಣಿಪುರದಲ್ಲಿ ಮಾಡ್ತಾರೆ, ಅವರು
ಗೋವಾದಲ್ಲಿ ಮಾಡ್ತಾರೆ, ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲ ಮಾಡ್ತಾರೆ. ಅವರು ಈ ರೀತಿಯಾಗಿ ಮೋದಿ ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಅಧಿಕಾರಕ್ಕಾಗಿ. ಅವರಿಗೆ ತೀರದ ಅಧಿಕಾರ ದಾಹ ಇದೆ. ಹಾಗಾಗಿನೇ ಹಲವಾರು ರಾಜ್ಯಗಳಲ್ಲಿ ಆಪರೇಷನ್ ಕಮಲ ಮಾಡಿ ಅಲ್ಲೆಲ್ಲ BJP ಸರ್ಕಾರ ರಚನೆ ಮಾಡಬೇಕಾದ್ರೆ ಹಣ ಬೇಕಲ್ವಾ, ಆ ಎಲ್ಲ ಹಣವನ್ನು ಈ ಅದಾನಿ ಏನು ಹೂಡಿಕೆ ಮಾಡ್ತಾ ಇದ್ದಾರಲ್ಲ ಇಲ್ಲಿಂದನೇ ತೆಗೆದುಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಗುಮಾನಿ ನಮಗೆ ಇದೆ. MLCಗಳನ್ನ ಕೊಂಡ್ಕೊಳ್ಳಿಕ್ಕೆ ಈ ಹಣವನ್ನು ಮಾಡ್ತಾ ಇದ್ದಾರೆ. ಮತ್ತು ದೊಡ್ಡ ದೊಡ್ಡ ಲೀಡರ್ಗಳೇ ತಮ್ಮ ಪಕ್ಷಕ್ಕೆ ಬರಬೇಕು ಅಂದರೆ ಅವರಿಗೆ ಹಣದ ಆಮಿಷವನ್ನು ಒಡ್ತಾ ಇದ್ದಾರೆ. ಇದೆಲ್ಲದರಿಂದ ಮೋದಿ, ಅದಾನಿ ಥರದ ದೊಡ್ಡ ದೊಡ್ಡ ಕ್ರೋನಿಕ್ ಕ್ಯಾಪಿಟಲಿಸ್ಟ್ಗಳು, ಅಧಿಕಾರಸ್ಥರು ಉದ್ಧಾರ ಆಗ್ತಾ ಇದ್ದಾರೆ. ಆದರೆ ಜನ ಇಲ್ಲಿ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಆಗಲೇ ಹೇಳ್ದಂಗೆ ಅದಾನಿಗೆ ಸಾಲ ಕೊಟ್ಟಂಥ ದೇಶದ ಬ್ಯಾಂಕುಗಳು ಮುಳುಗ್ತಾ ಇವೆ. LIC ಅಂತಕ್ಕಂಥ ಕಂಪ್ನಿನೇ ಕುಸಿತಾ ಇದೆ. ಸಾರ್ವಜನಿಕರ ಹಣ ನಷ್ಟ ಆಗ್ತಾ ಇದೆ. ಭಾರತದ ಆರ್ಥಿಕತೆ ಕುಸಿತಾ ಇದೆ. ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಆದರೆ ಮೋದಿ ಮತ್ತು ಅದಾನಿ ಅಂತಕ್ಕಂಥವ್ರು ಮಾತ್ರ ದಿನೇ ದಿನೇ ಮೇಲ್ಕೆ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಈಗಾಗಲೇ ಸಾರ್ವಜನಿಕ ಸಂಸ್ಥೆಗಳೇನಿದ್ದೋ ಭಾರತದ್ದು ಅದೆಲ್ಲವೂ ಕೂಡ ಖಾಸಗಿಯವ್ರ ಪಾಲಾಗಿದೆ. ಅತಿ ಹೆಚ್ಚು ಅದಾನಿ ಪಾಲಾಗಿದೆ. ಇದರಿಂದ ಸರ್ಕಾರಕ್ಕೆ ಲಾಭ ಬರ್ತಾ ಇಲ್ಲ. ಹಾಗಾಗಿ ಸರ್ಕಾರ ಏನು ಮಾಡ್ತಿದೆ, ನಿಮ್ಮೆಲ್ಲರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕ್ತಾ ಇದ್ದಾರೆ. ನೀವೆಲ್ಲ ಕಟ್ತಕ್ಕಂಥ ಕರೆಂಟ್ ಬಿಲ್ಲು ಜಾಸ್ತಿ ಆಗಲಿಕ್ಕೆ ಅದಾನಿ ಇವತ್ತು ಕಾರಣ ಆಗಿದೆ. ಯಾಕಂದರೆ ಅದಾನಿಯಿಂದನೇ ವಿದ್ಯುತ್ತನ್ನು ಖರೀದಿ ಮಾಡಿ ಅಂತೇಳಿ ನಮ್ಮ ದೇಶದ ಸರ್ಕಾರಗಳು ನೀತಿಗಳನ್ನ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ 2,000 ರೂಪಾಯಿಗೆ ನಮಗೆ ಸಿಗ್ತಾ ಇದ್ದರೆ, ಆದರೆ ಅಲ್ಲಿ ಅದಾನಿಯಿಂದ ತೆಗೆದುಕೊಳ್ಬೇಕು ಅಂದರೆ 20,000 ಕೊಟ್ಟು ಈ ರಾಜ್ಯಗಳು ವಿದ್ಯುತ್ತನ್ನು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಜನಸಾಮಾನ್ಯರಿಗೆ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಯಾಕೆಂದರೆ ದೇಶದ ದೊಡ್ಡ ಮೊತ್ತವನ್ನು ಅದಾನಿ, ಅಂಬಾನಿ ಥರದ ಕಂಪ್ನಿಗಳಿಗೆ ನಮ್ಮ ಬ್ಯಾಂಕುಗಳು ಕೊಡ್ತಾ ಇವೆ. ಅವರು ವಾಪಸ್ ಕೊಡದೇ ಇದ್ರೂ ಪರವಾಗಿಲ್ಲ, ಅದನ್ನ NPA ರೈಟ್ ಆಫ್ ಮಾಡ್ತಾ ಇವೆ. ನೀವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಶೇರ್ ಮಾರ್ಕೆಟಲ್ಲಿ ಜನ ಹಣ ಹೂಡಿಕೆ ಮಾಡ್ತಾ ಇದ್ದಾರೆ. ನಮ್ಮ ಸ್ವಲ್ಪ ಹಣ ಉಳಿಲಿ, ನಾವೇನೋ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀವಿ, ನಮಗೆ ರಿಟರ್ನ್ಸ್ ಬರಲಿ ಅಂತ ನೋಡ್ತಾ ಇದ್ದಾರೆ. ಆದರೆ ಅವೆಲ್ಲವೂ ಕೂಡ ಇವತ್ತು ಪಾತಾಳಕ್ಕೆ ಬೀಳ್ತಾ ಇವೆ. ಯಾಕೆಂದರೆ ಅದಾನಿ ಥರದವರು ಷೇರು ಬೆಲೆನೇ ತೀರಿಸ್ತಾ ಇದ್ದಾರೆ. ಜನರಿಗೆ ಉದ್ಯೋಗ ನೀಡ್ತಿದ್ದಂಥ ಸಾರ್ವಜನಿಕ ಸಂಸ್ಥೆಗಳು ಅದಾನಿ ಪಾಲಾಗಿವೆ. ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಹಾಗಾಗಿ ನಿರುದ್ಯೋಗ ಇವತ್ತು ಹೆಚ್ಚಾಗ್ತಾ ಇದೆ. ಈಗ ಹೇಳಿ, ಈ ರೀತಿಯ ಅದಾನಿ ಮತ್ತು ಮೋದಿ ಅವರ ಈ ಅಕ್ರಮಗಳನ್ನು, ದುರಾಡಳಿತವನ್ನು ಪ್ರಶ್ನಿಸದೆ ಸುಮ್ಮನೆ ಒಪ್ಕೊಳ್ಬೇಕಾ? ಈ ರೀತಿ ವಿಚಾರ ಮಾಡಿ ನಿರ್ಧಾರ ನಿಮ್ಮದು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.